ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಸೆಪ್ಟೆಂಬರ್ ತಿಂಗಳ 6ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಭಾದ್ರಪದ ಮಾಸ, ಶುಕ್ಲ ಪಕ್ಷದ ತದಿಗೆಯ ತಿಥಿ ಈ ದಿನ ಬೆಳಿಗ್ಗೆ 11 ಗಂಟೆ 32 ನಿಮಿಷದವರೆಗೆ ಇರಲಿದೆ. ನಂತರ ಚತುರ್ಥಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 35 ನಿಮಿಷದವರೆಗೆ ಇರಲಿದೆ. ನಂತರ ಚಿತ್ತಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಮಧ್ಯಾಹ್ನ 3 ಗಂಟೆ 3 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ರಾತ್ರಿ 10 ಗಂಟೆ 13 ನಿಮಿಷದವರೆಗೆ ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 49 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 21 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 17 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 57 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 32 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 32 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 44 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 34 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 53 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 44 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 6 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6 ಗಂಟೆ 8 ನಿಮಿಷಕ್ಕೆ. ಇನ್ನು ಸೂರ್ಯಾಸ್ತ ಈ ದಿನ ಸಂಜೆ 6 ಗಂಟೆ 30 ನಿಮಿಷಕ್ಕೆ. ಹಾಗೆ ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗೆ ಈ ದಿನದ ಹೊರದ ಅಧಿಪತಿ ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ, ಶಾಂತಿಗೆ, ಹಾಗೆ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ ಕಾರಕನಾಗಿರುವಂಥವನು. ಹಾಗೆ ಸಂಗೀತ, ನೃತ್ಯ, ವಿವಾಹ, ಸಂತಾನ ಇದಕ್ಕೂ ಕೂಡ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಜೀವನಕ್ಕೆ ಬೇಕಾಗಿರುವಂಥ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಹಾಗೆ ಪ್ರಣಯಕ್ಕೆ, ಮನರಂಜನೆಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭಗಳಿದೆ. ಹಾಗಾಗಿ ಸಂಭ್ರಮಿಸಲಿಕ್ಕೆ ಮತ್ತು ಈ ರೇಷ್ಮೆಯ ಉಡುಗೆ ತೊಡುಗೆಗಳನ್ನು ಧರಿಸಲಿಕ್ಕೂ ಕೂಡ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನದ ಪೂಜಾ ಸಂದರ್ಭದಲ್ಲಿ ಕೆಲವರು ರೇಷ್ಮೆ ವಸ್ತ್ರವನ್ನು ಉಟ್ಕೊಳ್ಳುವಂಥದ್ದು ಇದೆ.
ಹಾಗೆ ಮಧುರವಾದಂತಹ ಪಾನೀಯವನ್ನ, ಹಾಗೆ ಆಡಂಬರದ ಜೀವನವನ್ನ ನಡೆಸಲಿಕ್ಕೂ ಕೂಡ ಶುಕ್ರ ಕಾರಕನಾಗಿರೋದ್ರಿಂದ ಈ ದಿನ ಈ ವ್ರತ ಕೂಡ ಹೇಳಿ ಮಾಡಿಸಿದಂತೆ ಬಂದಿರುವಂಥದ್ದು. ಹಾಗೆ ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 17 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 19 ನಿಮಿಷದಿಂದ ರಾತ್ರಿ 1 ಗಂಟೆ 17 ನಿಮಿಷದವರೆಗೆ ಗುರುಹೋರ ಇರುವಂತ ಸಮಯ. ಹಾಗೆ ಈ ದಿನ ಇರುವಂತಹ ಶನಿ ಹೋರ ತುಂಬ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ವ್ಯಾಪಾರ ಚೆನ್ನಾಗಾಗುತ್ತೆ, ವ್ಯಾಪಾರದ ವಿಸ್ತರಣೆ ಆಗುತ್ತೆ. ಜೊತೆಗೆ ಈ ದಿನದಲ್ಲಿ ನ್ಯಾಯಾಂಗ ಇಲಾಖೆಯಲ್ಲಿ ಯಾವುದೇ ರೀತಿಯ ಪ್ರಕರಣಗಳಿದ್ರೂ ಕೂಡ ಅದನ್ನು ಫಾಲೋ ಅಪ್ ಮಾಡಲಿಕ್ಕಾಗಲಿ, ನಿಮ್ಮ ಅಡ್ವೊಕೇಟನ್ನು ವಕೀಲರನ್ನ ಕಾಣುವಂತಹ ಒಂದು ವಿಚಾರದಲ್ಲಾಗಲಿ ತುಂಬ ಜಯಪ್ರಾಪ್ತಿಯಾಗುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನಗಳು ಈಡೇರುತ್ತೆ ಈ ದಿನ. ಈ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 15 ನಿಮಿಷದವರೆಗೆ, ಇನ್ನು ಸಂಜೆ 4 ಗಂಟೆ 27 ನಿಮಿಷದಿಂದ ಸಂಜೆ 5 ಗಂಟೆ 29 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 21 ನಿಮಿಷದಿಂದ ರಾತ್ರಿ 12 ಗಂಟೆ 19 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು ಅಥವಾ ಖರೀದಿ ಮಾಡುವಂಥವ್ರು ಕೂಡ ಅನುಕೂಲಕರವಾದಂತಹ ಒಂದು ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಚಂದ್ರ ಹೋರವನ್ನ ನೀವು ಈ ದಿನ ಇಂತಹ ಖರೀದಿಗೆ ಬಳಸ್ಕೊಳ್ಬಹುದು. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 13 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 27 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 23 ನಿಮಿಷದಿಂದ ರಾತ್ರಿ 11 ಗಂಟೆ 21 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಹಾಗಾಗಿ ದ್ರವ ಪದಾರ್ಥಗಳನ್ನು ಮನೆಗೆ ತರಲಿಕ್ಕೆ ತುಂಬ ಸೂಕ್ತವಾಗಿರುವಂತಹ ಸಮಯ ಇದು. ಇನ್ನು ಈ ದಿನ ಇರುವಂತಹ ರವಿ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುತ್ತೆ, ಅಷ್ಟೊಂದು ಅನುಕೂಲ ಇಲ್ಲ. ರಾಜಕಾರಣಿಗಳಿಗೆ ನೀವು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡಲಿಕ್ಕೆ, ನಿಮ್ಮ ಪ್ರಯಾಣವನ್ನು ಮಾಡಲಿಕ್ಕೆ ರವಿ ಹೋರ ಸೂಕ್ತವಾಗಿ ಇಲ್ಲ. ಹಾಗೆ ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದು, ಗಣ್ಯರನ್ನ ಹಿರಿಯರನ್ನ ಭೇಟಿ ಮಾಡುವಂತಹ ಒಂದು ಪ್ರಯಾಣ ಏನಾದರೂ ಇದ್ರೆ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನದಲ್ಲಿ ಬೆಳಿಗ್ಗೆ 5 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 21 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 27 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಹಾಗಾಗಿ ಈ ರವಿ ಹೋರಾದಲ್ಲಿ ಭಗವಂತನ ಆರಾಧನೆ ಮಾಡಿ, ಸ್ವರ್ಣ ಗೌರಿಯನ್ನ ಈ ದಿನದಲ್ಲಿ ಈ ಸಮಯದಲ್ಲಿ ವಿಶೇಷವಾಗಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥದ್ದು ಅತ್ಯುತ್ತಮವಾಗಿರುವಂಥದ್ದು. ಈ ಉತ್ತಮವಾದಂತಹ ಸಮಯವನ್ನ ನೀವು ಗೌರಿ ಪೂಜೆಗೆ ಬಳಸ್ಕೊಳ್ಬಹುದು. ಹಾಗೆ ಬಂಧುಗಳೇ, ಈ ದಿನದ ವಿಶೇಷ ಮಾಹಿತಿಯಲ್ಲಿ ನಾವು ಗೌರಿ ಹಬ್ಬದ ಪೂಜಾ ವಿಧಾನ ಹಾಗೆ ಪೂಜಾ ಸಮಯ ಯಾವುದು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಗೌರಿ ಹಬ್ಬ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ಎಂದು ಬರುವಂತಹ ಹಬ್ಬ, ಬಹಳ ವಿಶೇಷವಾಗಿರುವಂತಹ ಹಬ್ಬ. ಹೆಣ್ಣು ಮಕ್ಕಳಿಗೆ ಅದೇನೋ ಒಂದು ರೀತಿಯ ಸಡಗರ ಸಂಭ್ರಮವನ್ನ ತರುವಂತಹ ಹಬ್ಬ. ಹಾಗೆ ಹೆಣ್ಣು ಮಕ್ಕಳಿಗೆ ತವರು ಮನೆಯ ಸಂಬಂಧವನ್ನ ಬೆಸೆಯುವಂತಹ ಒಂದು ಹಬ್ಬ. ಈ ಹಬ್ಬದ ಹಿನ್ನೆಲೆಯನ್ನು ನೋಡಿದ್ರೆ ಸ್ವರ್ಣಗೌರಿ ವ್ರತ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಸ್ವರ್ಣಗೌರಿ ಅಂತ ಹೇಳಿದ್ರೆ ಚಿನ್ನದ ಬಣ್ಣವುಳ್ಳಂತಹ ಗೌರಿ ಅನ್ನುವಂತಹ ಅರ್ಥ. ಪಾರ್ವತಿ ದೇವಿಯ ಮತ್ತೊಂದು ಸ್ವರೂಪ ಇದು. ಈ ಹಬ್ಬದ ವಿಶೇಷತೆ ಅಂತ ಹೇಳಿದ್ರೆ ಕೈಲಾಸದಿಂದಲೇ ಪಾರ್ವತಿ ದೇವಿ ತನ್ನ ತವರಿಗೆ ಬರ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಪ್ರತಿ ಮನೆಯಲ್ಲೂ ಕೂಡ ಸ್ವರ್ಣಗೌರಿಯನ್ನ ಮನೆಯ ಮಗಳಾಗಿ ವಿಗ್ರಹದ ರೂಪದಲ್ಲಿ ಆಕೆಯನ್ನ ಪೂಜಿಸುವಂಥದ್ದು, ಹಾಗೆ ಬಾಗಿನವನ್ನು ಕೊಡುವಂಥದ್ದು, ಉಪಚಾರಾದಿಗಳನ್ನು ಸಮರ್ಪಣೆ ಮಾಡಿ ಪೂಜೆ ಮಾಡುವಂಥ ಒಂದು ಪದ್ಧತಿ ಇದೆ. ಇನ್ನು ಈ ಸ್ವರ್ಣಗೌರಿಯ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಪ್ರತಿ ಹೆಣ್ಣು ಮಗಳು ಮದುವೆಯ ಕಾಲದಲ್ಲಿ ಮಂಗಳಗೌರಿಯನ್ನ ಪೂಜೆ ಮಾಡ್ತಾರೆ. 5 ವರ್ಷಗಳ ಕಾಲ ಮಂಗಳಗೌರಿಯನ್ನ ಪೂಜೆ ಮಾಡಿ ನಂತರ ಉದ್ಯಾಪನೆ ಮಾಡುವಂಥದ್ದು ಇದೆ. ಇನ್ನು ಈ ಮಂಗಳಗೌರಿ ವ್ರತವನ್ನ ಹೆಣ್ಣು ಮಕ್ಕಳು ಮದುವೆಯಾದ ಮೊದಲ ವರ್ಷದಲ್ಲಿ ತವರು ಮನೆಯಲ್ಲೂ, ನಂತರದ 4 ವರ್ಷಗಳಲ್ಲಿ ಗಂಡನ ಮನೆಯಲ್ಲೂ ಆಚರಣೆ ಮಾಡುವಂಥದ್ದು ಇದೆ. ಹಾಗೆ ಈ ಶ್ರಾವಣ ಮಾಸದಲ್ಲಿ ಪ್ರತಿ ಮಂಗಳವಾರ ಈ ಗೌರಿಯನ್ನು ಪೂಜೆ ಮಾಡ್ತಾರೆ, ಹಾಗೆ ವ್ರತವನ್ನು ಆಚರಣೆ ಮಾಡ್ತಾರೆ. ಶ್ರಾವಣ ಕಳೆದ ಮೇಲೆ ಬರುವಂಥದ್ದೇ ಭಾದ್ರಪದ. ಈ ಭಾದ್ರಪದದಲ್ಲಿ ಸ್ವರ್ಣಗೌರಿ ವ್ರತವನ್ನು ಆಚರಿಸಿ ಪತಿಗೆ ದೀರ್ಘ ಆಯಸ್ಸನ್ನು ಕೊಡು, ಆರೋಗ್ಯವನ್ನು ದಯಪಾಲಿಸು ಅಂತ ಹೇಳಿ ಪಾರ್ವತಿಯನ್ನ ಬೇಡಿಕೊಳ್ಳುವಂಥದ್ದು, ಹಾಗೆ ದೀರ್ಘ ಮಾಂಗಲ್ಯವನ್ನ
ಉಳಿಸು, ಸೌಭಾಗ್ಯವನ್ನು ಕರುಣಿಸು, ಅನುಗ್ರಹ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಕಾಲ ಇದು. ಹಾಗಾಗಿ ಮದುವೆಯಾದ ಮೊದಲ ವರ್ಷ ಈ ಸ್ವರ್ಣಗೌರಿ ವ್ರತವನ್ನ ತವರಿನಲ್ಲಿ ಆಚರಣೆ ಮಾಡುವಂಥದ್ದು ಇದೆ. ಹಾಗೆ ತನ್ನ ತವರು ಮನೆಯ ಸಂಬಂಧವನ್ನ ನೆನೆದು ಬಾಂಧವ್ಯವನ್ನ ಬೆಸೆದುಕೊಳ್ಳಿಕ್ಕೆ ಈ ಹಬ್ಬ ಬಹಳ ಉತ್ತಮವಾಗಿ ಇರುವಂಥದ್ದು. ಹಾಗೆ ಗೌರಿ ಸಾಕ್ಷಾತ್ ಪಾರ್ವತಿ ಈ ದಿನದಲ್ಲಿ ಪ್ರತಿ ಮನೆಗೆ ಆಗಮಿಸಿ ಮನೆಯವರನ್ನ, ಕುಟುಂಬಸ್ಥರನ್ನ ಆಶೀರ್ವದಿಸ್ತಾಳೆ, ಅನುಗ್ರಹಿಸ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಸ್ವರ್ಣಗೌರಿ ವ್ರತವನ್ನ ಯಾರು ಆಚರಣೆ ಮಾಡ್ತಾರೆ, ಯಾರು ಗೌರಿಯನ್ನ ದರ್ಶನ ಮಾಡ್ತಾರೆ, ಹಾಗೆ ಸ್ವರ್ಣಗೌರಿ ವ್ರತ ಕಥೆಯನ್ನು ಕೇಳ್ತಾರೆ, ಅಂಥವ್ರಿಗೆ ಮಾಂಗಲ್ಯ ಭಾಗ್ಯ ಅನುಗ್ರಹವಾಗುತ್ತೆ, ಜೊತೆಗೆ ಆರೋಗ್ಯ ವರ್ಧನೆಯಾಗುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ವಿವಾಹಿತ ಸ್ತ್ರೀಯರು ಈ ಸ್ವರ್ಣಗೌರಿ ವ್ರತವನ್ನ ಆಚರಣೆ ಮಾಡ್ತಾರೆ. ಹಾಗೆ ಅವಿವಾಹಿತ ಕನ್ಯೆಯರು ಕೂಡ ಸ್ವಯಂವರವನ್ನ ದಯಪಾಲಿಸು ಅಂತ ಹೇಳಿ ಪಾರ್ವತಿಯನ್ನ ಬೇಡಿಕೊಳ್ಳುವಂಥದ್ದು ಇದೆ. ಹಾಗಾಗಿ ಸ್ವಯಂವರ ಪಾರ್ವತಿಯ ವ್ರತವನ್ನ ಆಚರಣೆ ಮಾಡುವಂಥದ್ದು ಇದೆ. ಇನ್ನು ಮದುವೆಯಾದವರು ಮಂಗಳಗೌರಿ, ಸ್ವರ್ಣಗೌರಿಯನ್ನ ಆಚರಣೆ ಮಾಡ್ತಾರೆ. ಹಾಗಾಗಿ ಈ ಆಚರಣೆ ಮುತ್ತೈದೆಯರ ಹಾಗೆ ಹೆಣ್ಣು ಮಕ್ಕಳ ವಿಶೇಷವಾದ ಹಬ್ಬವಾಗಿ ಇರುವಂಥದ್ದು. ಇನ್ನು ಈ ಸ್ವರ್ಣಗೌರಿಯನ್ನ ಆರಾಧನೆ ಮಾಡಿದ ಮಾರನೆಯ ದಿನವೇ ಗೌರಿಯ ಪುತ್ರನಾದಂತಹ ವಿನಾಯಕನ ಹಬ್ಬ. ಹಾಗಾಗಿ ವಿನಾಯಕ ತಾಯಿಯನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಭೂಮಿಗೆ ಬರ್ತಾನೆ. ಅಂದ್ರೆ ಈಗಾಗಲೇ ತಾಯಿ ಗೌರಿ ಭೂಮಿ ಲೋಕಕ್ಕೆ ತವರು ಮನೆಗೆ ಬಂದಿರ್ತಾಳೆ. ಆಕೆಯನ್ನ ಪುನಃ ಕೈಲಾಸಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಗಣಪತಿ ಬರ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಭೂಮಿಗೆ ಬಂದಂತಹ ಗಣಪತಿಯನ್ನು ಕೂಡ ವಿವಿಧ ಸೇವೆಗಳನ್ನ ಮಾಡಿ ಗಣಪತಿಯನ್ನ ಕೂಡ ಪ್ರತಿಷ್ಠಾಪನೆ ಮಾಡಿ ಗಣಪತಿಗೆ ಆದರ ಆತಿಥ್ಯಗಳನ್ನ ನೀಡುವಂಥದ್ದು ಕೂಡ ಇದೆ. ಹಾಗಾಗಿ ಗಣಪತಿ ಭೂಲೋಕದಲ್ಲಿ 1 ದಿನ, 3 ದಿನ, 5 ದಿನ, ಹಾಗೆ ಯಾವ ದಿನ ಸೂಕ್ತವಾಗಿದೆ ಆ ದಿನದಲ್ಲಿ ಮತ್ತೆ ಕೈಲಾಸಕ್ಕೆ ಮರುಪ್ರಯಾಣವನ್ನು ಮಾಡ್ತಾನೆ ಅನ್ನುವಂಥದ್ದು. ಹಾಗಾಗಿ ಗೌರಿ ಗಣೇಶನನ್ನ ವಿಸರ್ಜನೆ ಮಾಡುವಂಥದ್ದು ಬಹಳ ಶುಭ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಇಲ್ಲಿ ಜ್ಞಾಪಿಸ್ಕೊಳ್ಬೇಕು. ಹಾಗೆ ಸಾಂಕೇತಿಕವಾಗಿ ಈ ಗೌರಿ ಗಣಪತಿಯನ್ನ ಆಚರಣೆ ಮಾಡುವಂಥದ್ದು ಕೂಡ ಉಂಟು. ಇನ್ನು ಹೆಣ್ಣು ಮಕ್ಕಳಿಗೆ ಸಕಲ ಸೌಭಾಗ್ಯಗಳನ್ನ, ಗಂಡು ಮಕ್ಕಳಿಗೆ ವಿದ್ಯೆಯನ್ನ ಕೊಡುವಂತಹ ಈ ಗೌರಿ ಗಣೇಶನ ಹಬ್ಬ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು. ಹಾಗೆ ಈ ದಿನ ಗೌರಿಯನ್ನು ಪೂಜಿಸುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 4 ಗಂಟೆಯಿಂದ ಬೆಳಿಗ್ಗೆ 10:45 ಕೂಡ ಗೌರಿಯನ್ನ ಸ್ಥಾಪನೆ ಮಾಡಬಹುದು. ಇದು ಶುಭ ಮುಹೂರ್ತವಾಗಿ ಇರುವಂಥದ್ದು. ಅದರಲ್ಲೂ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಪ್ರಾತಃ ಕಾಲ 5:18 ಬೆಳಿಗ್ಗೆ 7:06 ಈ ಗೌರಿಯನ್ನ ಪೂಜೆ ಮಾಡಲಿಕ್ಕೆ ತುಂಬಾ ಪ್ರಶಸ್ತವಾಗಿರುವಂಥದ್ದು. ಹಾಗೆ ಬಹಳ ವಿಶೇಷವಾಗಿ ಈ ಸ್ವರ್ಣಗೌರಿ ಪೂಜೆಯ ಆಚರಣೆ ಹೇಗೆ ಬಂತು ಅನ್ನುವಂಥ ಕುರಿತಾದಂತಹ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಅದನ್ನ ಕೇಳಿದ್ರೆ ಸ್ವರ್ಣಗೌರಿಯಲ್ಲಿ ಮತ್ತಷ್ಟು ಭಕ್ತಿ ಭಾವ ಮೂಡಲಿಕ್ಕೆ ಸಹಾಯಕವಾಗುತ್ತೆ. ಹಿಂದೆ ಚಂದ್ರಪ್ರಭಾ ಅನ್ನುವಂಥ ಒಬ್ಬ ರಾಜ ಇದ್ದ. ಅವನು ಬೇಟೆಯಾಡಲಿಕ್ಕೆ ಒಮ್ಮೆ ಅರಣ್ಯಕ್ಕೆ ಹೋದಾಗ ಅಲ್ಲಿ ಒಂದು ಸುಂದರವಾದ ನೈಸರ್ಗಿಕ ಸಂಪತ್ತುಳ್ಳ ಸರೋವರವನ್ನು ನೋಡ್ತಾನೆ. ಆ ಸರೋವರದಲ್ಲಿ ಅಪ್ಸರೆಯರು ಸ್ವರ್ಣಗೌರಿ ಪೂಜೆಯನ್ನ ಮಾಡುವಂಥದ್ದನ್ನ ಇವನು ನೋಡ್ತಾನೆ. ಆ ಸಂದರ್ಭದಲ್ಲಿ ಮಹಾರಾಜ ಅಪ್ಸರೆಯರನ್ನ ತಾವು ಮಾಡಿದಂತಹ ಪೂಜೆ ಯಾವುದು, ವ್ರತ ಯಾವುದು, ಇದರ ಮಹಿಮೆ ಏನು ಅನ್ನುವಂಥದ್ದನ್ನ ತಿಳಿಸ್ಬೇಕು ಅಂತ ಕೇಳ್ಕೊಳ್ತಾನೆ. ಆಗ ಅಪ್ಸರೆಯರು ವ್ರತದ ಬಗ್ಗೆ ತಿಳಿಸ್ಕೊಡ್ತಾರೆ. ಮತ್ತೆ ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ಸಂತಾನ ಪ್ರಾಪ್ತಿಯಾಗುತ್ತೆ, ಸೌಭಾಗ್ಯ ವೃದ್ಧಿಸುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತಾರೆ. ಹಾಗೆ ಭಾದ್ರಪದ ಮಾಸದ ಶುದ್ಧ ತದಿಗೆಯ ದಿನ ಇದನ್ನ ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನ ತಿಳಿಸ್ತಾ 16 ಗಂಟು ಹಾಕಿದಂತಹ ದೋರವನ್ನ ಕಟ್ಕೊಳ್ಬೇಕು ಕೈಗೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಾರೆ. ಹಾಗೆ ತಾವು ಪೂಜೆ ಮಾಡಿದಂತಹ ಈ 16 ಗಂಟುಗಳುಳ್ಳಂತಹ ದಾರವನ್ನ ರಾಜನಿಗೆ ಕೊಡ್ತಾರೆ. ಇಲ್ಲಿ ರಾಜ ಅರಮನೆಗೆ ಬಂದ ನಂತರ ತನ್ನ 2 ಪತ್ನಿಯರಿಗೆ ಆ ದಾರವನ್ನ ಕೊಡ್ತಾನೆ. ಮೊದಲನೇ ಪತ್ನಿ ಆ ದಾರವನ್ನ ತಿರಸ್ಕಾರ ಮಾಡಿ ಒಣಗಿದ ಗಿಡದ ಮೇಲೆ ಅದನ್ನ ಎಸೆತಾಳೆ. ಆ ಗಿಡ ದಾರದ ಮಹಿಮೆಯಿಂದ ತಕ್ಷಣ ಚಿಗುರಿ ಬೆಳೀಲಿಕ್ಕೆ ಆರಂಭ ಆಗುತ್ತೆ. ಅದನ್ನ ಕಂಡ ಕಿರಿಯ ಪತ್ನಿ ಆ ದಾರವನ್ನು ಧರಿಸಿ ರಾಜನು ಹೇಳಿದಂತಹ ಕ್ರಮದಲ್ಲೇ ಸ್ವರ್ಣಗೌರಿಯ ವ್ರತವನ್ನ ಆಚರಣೆ ಮಾಡಿಬಿಡ್ತಾಳೆ. ನಂತರ ಆ ಕಿರಿಯ ಪತ್ನಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ. ಸತಿಪತಿಯರು ಶಿವಲೋಕವನ್ನ ಹೊಂದಿ ಮುಕ್ತಿಯನ್ನ ಪಡ್ಕೊಳ್ತಾರೆ ನಂತರದಲ್ಲಿ ಅನ್ನುವಂಥ ಒಂದು ಪ್ರತೀತಿ ಪುರಾಣದಲ್ಲಿ ಉಲ್ಲೇಖವಾಗಿರುವಂಥದ್ದು. ಹಾಗಾಗಿ ಸ್ವರ್ಣಗೌರಿ ಹಬ್ಬದಲ್ಲಿ ಬಾಗಿನ ಕೊಡುವುದರಲ್ಲೂ ಕೂಡ ಮುತ್ತೈದೆತನ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಗೌರವಪೂರ್ಣವಾಗಿ ಕೊಡುವಂತಹ ದಾನ ಅಥವಾ ಅದನ್ನ ಸತ್ಕಾರ ಅಂತ ಹೇಳಿ ಕರೀತಾರೆ.
ವಿಶೇಷವಾಗಿ ಅಕ್ಕ ತಂಗಿಯರಿಗೆ ಸಹೋದರ ಬಾಗಿನವನ್ನು ಕೊಡಬೇಕಾಗತ್ತೆ. ಆ ಬಾಗಿನವನ್ನು ಪಡೆಯೋದ್ರಿಂದ ಮುತ್ತೈದೆಯರು ಸೌಭಾಗ್ಯವನ್ನು ಪಡ್ಕೊಳ್ತಾರೆ, ತವರು ಮನೆಯ ನಂಟನ್ನು ಹಾಗೆ ಉಳಿಸಿ ಬೆಳೆಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಗೌರಿಯನ್ನ ಮನೆಯಲ್ಲಿ ಕೂರಿಸಿ ಪೂಜೆ ಮಾಡುವಂಥ ಪದ್ಧತಿ ಎಲ್ಲ ಮನೆಗಳಲ್ಲೂ ಕೂಡ ಇಲ್ಲ. ಆದರೆ ಸುಮಂಗಲಿಯರು ಗೌರಿಯನ್ನ ಈ ದಿನ ಮನದಲ್ಲೇ ಸ್ಮರಣೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು, ಕೋರಿಕೆಗಳನ್ನು ನೆರವೇರಿಸು ಅಂತ ಹೇಳಿ ಬೇಡಿಕೊಳ್ಳುವಂಥದ್ದು ಇದೆ. ಇನ್ನು ಕೆಲವು ದೇವಾಲಯಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಗೌರಿ ಪೂಜೆಯನ್ನು ಮಾಡಿರುವಂಥದ್ದು ಇದೆ. ಅಲ್ಲಿಗೆ ಭೇಟಿ ನೀಡಿ ಪೂಜೆ ಮಾಡಿಸಿಕೊಂಡು ಬರುವಂಥ ಕ್ರಮ ಕೂಡ ಕೆಲವು ಮನೆಗಳಲ್ಲಿದೆ. ಹಾಗೆ ಮುತ್ತೈದೆಯರು ಸ್ವರ್ಣಗೌರಿ ವ್ರತವನ್ನು ನಿಷ್ಠೆಯಿಂದ ಆಚರಣೆ ಮಾಡಿದರೆ ಅವರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ, ಅವಿವಾಹಿತರಿಗೆ ವಿವಾಹ ಯೋಗ ಪ್ರಾಪ್ತಿಯಾಗುತ್ತೆ, ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಉಂಟಾಗುತ್ತೆ ಅನ್ನುವಂಥದ್ದನ್ನು ಹಲವಾರು ಪುರಾಣ ಕಥೆಗಳಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗಾಗಿ ಈ ಗೌರಿಯನ್ನು ಈ ದಿನ ಆರಾಧನೆ ಮಾಡಬೇಕು. ಇನ್ನು ನಾಳೆಯ ದಿನ ಗಣಪತಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ದಿನದ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಮೊರದ ಬಾಗಿನವನ್ನು ಕೊಡುವಂಥದ್ದು. ಇಲ್ಲಿ ಬಾಗಿನ ಅತ್ಯಂತ ಮಂಗಳಕರವಾಗಿರುವಂತಹ ದ್ರವ್ಯಗಳನ್ನು ಒಳಗೊಂಡಿರುವಂತಹ ಬಿದಿರಿನ ಮೊರ ಇದು. ಇಲ್ಲಿ ಒಂದು ಜೊತೆ ಮೊರವನ್ನು ಕೊಡಬೇಕು. ಅದರೊಳಗೆ ಬಾಳೆ ಎಲೆ, ವಿಳ್ಳೆದೆಲೆ, ಅಡಿಕೆ, ಅರಿಶಿನ, ಕುಂಕುಮ, ಗಾಜಿನ ಬಳೆ, ಕರಿಮಣೆ ಬಿಚ್ಚಾಲೆ, ಅರಿಶಿನದ ಕೊಂಬು, ಚಿಕ್ಕ ಒಂದು ಬೆಲ್ಲದ ಅಚ್ಚು, ರವಿಕೆ ಕಣ, ತೆಂಗಿನಕಾಯಿ, ಹಾಗೆ ಬಗೆ ಬಗೆಯ ಹಣ್ಣುಗಳು, ಬಗೆ ಬಗೆಯ ತರಕಾರಿಗಳು, ಹುಣಸೆ ಹಣ್ಣು, ಹಾಗೆ ಗೆಜ್ಜೆ ವಸ್ತ್ರ, ಇನ್ನು ಅಕ್ಕಿ, ತೊಗರಿಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಗೋಧಿ, ಕಲ್ಲುಪ್ಪು ಇವುಗಳನ್ನು ಈ ಸಮ ಪ್ರಮಾಣದಲ್ಲಿ ಮರದ ಬಾಗಿನದಲ್ಲಿ ಹಾಕಿರ್ತಾರೆ. ಜೊತೆಗೆ ಗೆಜ್ಜೆ ವಸ್ತ್ರವನ್ನು ಕೂಡ ಮರದ ಬಾಗಿನದಲ್ಲಿ ಇಟ್ಟು ಮುತ್ತೈದೆಯರಿಗೆ ಕೊಡುವಂಥದ್ದು ಇದೆ. ಇದರಲ್ಲಿ ಒಂದು ಚಿಕ್ಕ ಕನ್ನಡಿಯನ್ನು ಕೂಡ ಇಟ್ಟಿರುವಂಥದ್ದು, ಬಾಚಣಿಗೆಯನ್ನು ಕೂಡ, ಹಾಗೆ ಸುಗಂಧ ದ್ರವ್ಯಗಳನ್ನು, ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಕೂಡ ಮರದ ಬಾಗಿನದಲ್ಲಿ ಇಡುವಂತಹ ಪದ್ಧತಿ ಕೂಡ ಇದೆ. ಹಾಗಾಗಿ ಬಿದಿರಿನಿಂದ ಮಾಡಿರುವಂತಹ ಹೊಸ ಮರವನ್ನ ನೀರಿನಲ್ಲಿ ನೆನೆಸಿ ಅದಕ್ಕೆ ಅರಿಶಿನವನ್ನು ಹಚ್ಚಿ ಅಲಂಕಾರವನ್ನು ಮಾಡಿ ಒಣಗಿಸಿ ಅದರೊಳಗೆ ಈ ಪದಾರ್ಥಗಳನ್ನು ಇಡುವಂಥದ್ದು. ಹಾಗೆ ಶಕ್ತ್ಯಾನುಸಾರ ದಕ್ಷಿಣೆಯನ್ನು ನೀಡಿ ಮೊರದ ಬಾಗಿನವನ್ನು ಕೊಡುವಂಥದ್ದಿದೆ. ಇನ್ನು ಮೊರದ ಬಾಗಿನವನ್ನು ಕೊಡುವಂಥವರು ಸೀರೆಯ ಸೆರಗನ್ನ, ಹಾಗೆ ತೆಗೆದುಕೊಳ್ಳುವಂಥವರು ಕೂಡ ಸೀರೆಯ ಸೆರಗನ್ನ ಈ ಮೊರದ ಬಾಗಿನದ ಅಂಚಿನಲ್ಲಿ ಹಿಡ್ಕೊಂಡು ಬಾಗಿನವನ್ನ ನೀಡುವಂಥದ್ದು, ಸ್ವೀಕರಿಸುವಂಥ ಒಂದು ಕ್ರಮ ಇದೆ. ಹಾಗಾಗಿ ಅತ್ಯಂತ ಮಂಗಳಕರವಾಗಿರುವಂತಹ ಈ ಮೊರದ ಬಾಗಿನವನ್ನು ಕೊಡುವಂತಹ ಪದ್ಧತಿ ಕೂಡ ಬಹಳ ಹಿಂದಿನಿಂದಲೂ ರೂಢಿಗೆ ಬಂದಿರುವಂಥದ್ದು. ಹಾಗೆ ಕೆರೆಕಟ್ಟೆಗಳು ತುಂಬಿದಾಗ, ಜಲಾಶಯಗಳು, ಅಣೆಕಟ್ಟೆಗಳು ತುಂಬಿದಾಗ ಗಣ್ಯರು ಕೂಡ ಆ ಜಲದೇವತೆಗೆ ಬಾಗಿನವನ್ನು ಸಮರ್ಪಣೆ ಮಾಡುವಂಥದ್ದು ಇದೆ. ಅಂದರೆ ಬಹಳ ವಿಶೇಷ ಸಂದರ್ಭಗಳಲ್ಲಿ ಸಂತೋಷಕ್ಕಾಗಿ ಬಾಗಿನವನ್ನು ಸಮರ್ಪಣೆ ಮಾಡಿ ಆಕೆಯ ಅನುಗ್ರಹವನ್ನು, ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ಒಂದು ಪದ್ಧತಿ ಬಹಳ ಹಿಂದಿನಿಂದಲೂ ಕೂಡ ಬಂದಿರುವಂಥದ್ದು. ಹಾಗೆ ದೇವಿ ಮಹಾತ್ಮೆಯಲ್ಲಿ ಸ್ವರ್ಣಗೌರಿ ವ್ರತದ ಬಗ್ಗೆ ತುಂಬ ಉಲ್ಲೇಖ ಇದೆ. ಅದರಲ್ಲಿ ಈ ವಿಚಾರಗಳನ್ನು ತುಂಬ ಸವಿಸ್ತಾರವಾಗಿ ತಿಳಿಸ್ತಾರೆ. ಹಾಗಾಗಿನೇ ಸ್ವರ್ಣಗೌರಿ ಪೂಜೆಯನ್ನು ಮಾಡೋದ್ರಿಂದ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಸಂಪತ್ತು, ಅದೃಷ್ಟ, ಸಮೃದ್ಧಿ ಇವೆಲ್ಲವೂ ಕೂಡ ಕುಟುಂಬಕ್ಕೆ ಒದಗಿ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಪತಿ ಪತ್ನಿಯರು ಶಾಂತಿಯಿಂದ, ಸಾಮರಸ್ಯದಿಂದ ಜೀವನ ಮಾಡಿಕೊಂಡು ಹೊಂದಾಣಿಕೆಯಿಂದ ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ವರ್ಣಗೌರಿಯ ಅನುಗ್ರಹ ಬೇಕೇ ಬೇಕು. ಶಿವ ಪಾರ್ವತಿಯರ ಅನುಗ್ರಹ ಸಿಕ್ಕಂತಾಗತ್ತೆ. ಇನ್ನು ಮನೆಯಲ್ಲಿ ನಡೀತಾ ಇರುವಂತಹ ವ್ಯವಹಾರಗಳು, ಉದ್ಯೋಗ ಆಗಲಿ, ವ್ಯಾಪಾರ ಆಗಲಿ, ಹಣಕಾಸಿನ ಸಮಸ್ಯೆಗಳಿರಲಿ, ಅದನ್ನ ಬಹಳ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಮನಸ್ಸಿನ ಆಸೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ, ಹಾಗೆ ಮನಸ್ಸಿಗೆ ಒಂದು ರೀತಿಯ ಆಂತರಿಕ ಶಾಂತಿ, ಸಮಾಧಾನವನ್ನು ಪಡ್ಕೊಳ್ಳಿಕ್ಕೆ, ಭೌತಿಕ ಆಸೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಸ್ವರ್ಣಗೌರಿ ಸಹಾಯ ಮಾಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ದಿನ ನಿಮ್ಮ ಸಂಪ್ರದಾಯದಂತೆ ಸ್ವರ್ಣಗೌರಿ ವ್ರತವನ್ನು ಮಾಡಿ, ಕೆಲವರು ಹಬ್ಬದ ರೀತಿಯಲ್ಲಿ ಮಾಡ್ತಾರೆ, ಕೆಲವರು ವ್ರತದ ರೀತಿಯಲ್ಲಿ ಮಾಡುವಂಥದ್ದು ಇದೆ. ಇಲ್ಲಾಂದರೆ ಬೇರೆಯವರಲ್ಲಿ, ಅಂದರೆ ಯಾರು ಪೂಜೆ ಮಾಡಿದ್ದಾರೆ ಅಂಥವರ ಮನೆಗೆ ಅಥವಾ ದೇವಾಲಯಕ್ಕೆ ಹೋಗಿ ಅಲ್ಲಿ ಗೌರಿಯ ದರ್ಶನವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಬರುವಂಥ ಒಂದು ಸಂಪ್ರದಾಯ ಕೂಡ ಇದೆ. ಒಟ್ಟಾರೆ ಈ ದಿನ ಕೈಗೆ 16 ಗಂಟುಗಳಿರುವಂಥ ಅರಿಶಿನದ ದಾರವನ್ನು ಕಟ್ಕೊಳ್ಬೇಕು ಅನ್ನುವಂಥದ್ದು. ಹಾಗೆ ಈ ದಿನ ಅರಿಶಿನ ಸ್ವರ್ಣಗೌರಿಗೆ ತುಂಬ ಇಷ್ಟ.
ಹಾಗಾಗಿನೇ ಸ್ವರ್ಣ ಅಂತ ಹೇಳಿದ್ರೆ ಬಂಗಾರ, ಬಂಗಾರ ಅಂತ ಹೇಳಿದ್ರೆ ಅರಿಶಿಣದ ಬಣ್ಣ. ಹಾಗಾಗಿ ಅರಿಶಿಣದಲ್ಲೇ ಈ ದಿನದಲ್ಲಿ ಸ್ವರ್ಣಗೌರಿಯನ್ನು ಪೂಜೆ ಮಾಡಬೇಕು, ಅರಿಶಿಣದ ಅಕ್ಷತೆಯನ್ನು ಬಳಸಬೇಕು, ಅರಿಶಿಣದ ಹೂಗಳನ್ನು ಬಳಸಬೇಕು. ಅದಕ್ಕಾಗಿಯೇ ಸೇವಂತಿಗೆ ಹೂವನ್ನು ಈ ದಿನ ಪೂಜಾ ಸಂದರ್ಭದಲ್ಲಿ ಹೆಚ್ಚಾಗಿ ಬಳಸುವಂಥದ್ದು. ಇನ್ನು ಹಳದಿ ದಾರ, ಹಳದಿಯ ವಸ್ತ್ರಗಳನ್ನು ಈ ದಿನ ಹೆಚ್ಚಾಗಿ ಬಳಸುವಂಥದ್ದು. ಹಾಗೆ ಸ್ವರ್ಣಗೌರಿ ಪೂಜೆಯನ್ನು ಈ ದಿನ ಅಷ್ಟೋತ್ತರಗಳನ್ನು ಹೇಳಿಕೊಂಡು, ಅಂದರೆ ಗೌರಿ ಅಷ್ಟೋತ್ತರ ಇದೆ, ಲಲಿತಾ ಸಹಸ್ರನಾಮವನ್ನು ಹೇಳಿಕೊಂಡು ಪೂಜೆ ಮಾಡುವಂತಹ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿ ಕೆಲವರು ಆಚಾರ್ಯರ ಮೂಲಕವೇ ಪೂಜೆಯನ್ನು ಮಾಡಿಸ್ತಾರೆ, ಕೆಲವರು ತಾವೇ ತಮಗೆ ಗೊತ್ತಿರುವಂತಹ ರೀತಿಯಲ್ಲಿ ಪೂಜೆಯನ್ನು ಮಾಡುವಂಥದ್ದು ಇದೆ. ಒಟ್ಟಾರೆ ಭಕ್ತಿಯಿಂದ, ಸಮರ್ಪಣಾ ಭಾವದಿಂದ, ಹಾಗೆ ನಂಬಿಕೆಯಿಂದ ಈ ಒಂದು ಪೂಜೆಯನ್ನು ನೆರವೇರಿಸಬೇಕು. ಹಾಗೆ ಈ ದಿನ ಸಂಜೆ 5 ಮುತ್ತೈದೆಯರನ್ನ ಮನೆಗೆ ಕರೆಸಿ ಅವರಿಗೆ ಫಲ ತಾಂಬೂಲಾದಿಗಳನ್ನು ಕೊಡುವಂಥದ್ದನ್ನು ಮಾತ್ರ ಮರಿಬೇಡಿ. ಹಾಗಾಗಿ ನೀವು ಈ ದಿನ ಮಾಡುವಂತಹ ಸ್ವರ್ಣಗೌರಿ ವ್ರತ ಆಗಲಿ, ಪೂಜೆ ಆಗಲಿ, ಗೌರಿಯ ಸ್ಮರಣೆಯಾಗಲಿ ತಮಗೆ ಅಷ್ಟೈಶ್ವರ್ಯಗಳನ್ನು ತಂದು ಕೊಡಲಿ, ಮಹಾಗೌರಿಯ ಅನುಗ್ರಹ ಸದಾ ಕಾಲ ತಮಗಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಬಹಳ ವಿಶೇಷವಾದಂತಹ ದಿನ, ಆಸಕ್ತಿದಾಯಕವಾದಂತಹ ದಿನ, ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳುವಂತಹ ದಿನ, ಹಾಗೆ ಹೊಸ ವ್ಯಕ್ತಿಗಳ ಪರಿಚಯ ಆಗುವಂತಹ ದಿನ ಕೂಡ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯಾಣ ಹೊಸ ದಿಕ್ಕಿನಲ್ಲಿ ಇರುವಂಥದ್ದು. ಹಾಗೆ ಈ ದಿನ ಅಗತ್ಯಕ್ಕೆ ತಕ್ಕಷ್ಟು ಹಣ ನಿಮ್ಮ ಕೈಲಿರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ನೀವು ಕಾಣಲಿಕ್ಕೂ ಕೂಡ ಸಾಧ್ಯ ಇದೆ. ಹಾಗೆ ಈ ದಿನದಲ್ಲಿ ಕೆಲಸದಲ್ಲಿ ಆಗುವಂಥ ವ್ಯತ್ಯಾಸಗಳಿಗೆ ಈ ದಿನ ನಿಮ್ಮ ಒಂದು ದಿಢೀರಾಗಿ ತೆಗೆದುಕೊಳ್ಳುವಂಥ ತೀರ್ಮಾನವೇ ಕಾರಣವಾಗಿಬಿಡುತ್ತೆ. ಹಾಗಾಗಿ ಆತುರವಾಗಿ ಯಾವುದೇ ರೀತಿಯ ತೀರ್ಮಾನಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ಕಾನೂನು ತೊಡಕುಗಳೇನಾದರೂ ಇದ್ದರೆ ಅದು ನಿವಾರಣೆಯಾಗುವಂಥ ಒಂದು ಹಂತವನ್ನು ತಲುಪುತ್ತೆ. ಯಾರದ್ದೋ ಒಂದು ಮಾರ್ಗದರ್ಶನ, ಕಾನೂನು ಸೇವೆ ಇತ್ಯಾದಿಗಳಲ್ಲಿ ಈ ದಿನ ನೀವು ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರನ್ನು ಸಂತೋಷಪಡಿಸಬೇಕು ಅಂತ ಹೇಳಿ ಹಣವನ್ನು ಖರ್ಚು ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಅವರನ್ನು ಪ್ಲೀಸ್ ಮಾಡಬೇಕು. ಹಾಗೆ ಇದ್ದಂತಹ ಭಿನ್ನಾಭಿಪ್ರಾಯವನ್ನು ದೂರ ಮಾಡಿಕೊಳ್ಳಿಕ್ಕೂ ಕೂಡ ಈ ರೀತಿಯ ಪ್ರಯತ್ನಗಳು ಈ ದಿನ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಕೆಲಸದಲ್ಲಿ ಸತತ ಜವಾಬ್ದಾರಿಯನ್ನು ಪ್ರದರ್ಶನ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ನೀವು ಕೆಲಸದಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ಅನ್ನೋಂಥದ್ದನ್ನು ತೋರಿಸ್ಲಿಕ್ಕಾಗಿಯೇ ಈ ದಿನ ಬಹಳ ಶ್ರಮಪಟ್ಟು ಉತ್ಸಾಹದಿಂದ ಕೆಲಸ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಮೇಲಧಿಕಾರಿಗಳ ಬೆಂಬಲ ಸಿಕ್ಕತ್ತೆ, ಕೆಲಸಕ್ಕೆ ಶ್ಲಾಘನೆ ಸಿಕ್ಕುವಂಥದ್ದು. ಹಾಗಾಗಿನೇ ನಿಮಗೆ ಹೊಸ ಉತ್ಸಾಹ, ಹೊಸ ಹುರುಪು ಈ ದಿನ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಯೋಜನೆಗಳು ಯಾವುದಾದ್ರೂ ನಡೆಯಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣವನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡಿ, ಅಲ್ಲಿಗಲ್ಲಿಗೆ ಅದನ್ನು ಮುಕ್ತಾಯ ಮಾಡಿಬಿಡಿ. ಹಾಗಾಗಿ ಸಮಸ್ಯೆಗಳನ್ನು ಕ್ಯಾರಿ ಓವರ್ ಮಾಡಬೇಡಿ. ಅದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡ್ಕೊಳ್ಳುವಂಥದ್ದು, ಆ ಪರಿಹಾರವನ್ನು ಅನುಷ್ಠಾನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿಬಿಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಮನಸ್ಸು ಸ್ವಲ್ಪ ಚಂಚಲವಾಗಿ ಇರುವಂಥದ್ದು, ಕೆಲಸಗಳ ಒತ್ತಡ ಬೇರೆ, ಜೊತೆಯಲ್ಲಿ ಮನೆಯಲ್ಲೂ ಕೂಡ ಕೆಲವರ ಅಸಹಕಾರ ನಿಮಗೆ ಅಸಮಾಧಾನವನ್ನು ತರುವಂಥದ್ದು ಇದೆ. ಆದರೆ ಬಿಸಿ ತುಪ್ಪದಂತೆ ಅದು ಮನೆಯ ಒಳಗೆ, ಮನಸ್ಸಿನೊಳಗೆ ಬೇಯ್ತಾ ಇರುವಂಥದ್ದು, ಶೀತಲ ಯುದ್ಧದ ರೀತಿಯಲ್ಲಿ ಅದು ಕಾಣಿಸ್ತಾ ಇರುತ್ತೆ. ಸಂಸಾರದಲ್ಲೂ ಕೂಡ ಒಂದು ಮುಸುಕಿನ ಗುದ್ದಾಟ ನಡೆಯುವಂಥದ್ದು, ಕೋಲ್ಡ್ ವಾರ್ ಟೈಪಲ್ಲಿ ಈ ದಿನ ಪರಿಸ್ಥಿತಿ ಕೆಲವರಿಗೆ ಇರುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಲೇವಾದೇವಿ ವ್ಯವಹಾರವನ್ನು ಆದಷ್ಟು ಕಡಿಮೆ ಮಾಡಿ, ಹಣವನ್ನು ಸಾಲವಾಗಿ ಕೊಡುವಂಥದ್ದಾಗಲಿ, ಸಾಲವಾಗಿ ತರುವಂಥ ಪ್ರಯತ್ನಗಳನ್ನು ಕೂಡ ಮಾಡಬೇಡಿ. ಇನ್ನು ಯಾವುದೇ ವ್ಯವಹಾರಗಳನ್ನು ನೀವು, ಅದರಲ್ಲೂ ಈ ಹಣ, ಜಮೀನು ಇತ್ಯಾದಿಗಳನ್ನು ರಹಸ್ಯವಾಗಿ ಏನಾದರೂ ಮಾಡ್ತಾ ಇದ್ದರೆ ಈ ದಿನ ನಿಮ್ಮ ರಹಸ್ಯ ಬಯಲಾಗ್ಬಿಡುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ ನೀವು ಅಳವಡಿಸ್ಕೊಂಡಿರುವಂಥ ತಂತ್ರಗಳೇನಿದೆ ಅದು ಕೂಡ ಬಯಲಾಗಿ ನಿಮ್ಮ ಒಂದು ಆಂತರ್ಯದ ವಿಚಾರಗಳು ಹೊರಗೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗೃತೆಯಿಂದ ಇರಿ.
ಇನ್ನು ಈ ದಿನದಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವಂಥ ಅವಕಾಶ ಇದೆ. ಆದರೆ ಸ್ವಲ್ಪ ದುಡುಕಿನ ಸ್ವಭಾವದಿಂದ ಈ ದಿನ ನಿಮ್ಮ ಹೆಸರಿಗೆ ಕಪ್ಪು ಮಸಿ ಬಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಅದು ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳು. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲಿ ನಡೆಯುತ್ತೆ. ಅದರಲ್ಲೂ ಕೆಲವು ವಿಚಾರಗಳು ಆಗಲೇಬೇಕು ಅನ್ನೋಂಥದ್ರಲ್ಲೇ ಏನೋ ಒಂದು ಎಳೆದಾಟ. ಯಾಕೆಂದರೆ ಆಗಾಗ್ಗೆ ಬದಲಾವಣೆ ಮಾಡುವಂಥ ನಿರ್ಧಾರ ಇರ್ಬೋದು, ಅಥವಾ ಸಮಯಕ್ಕೆ ಸರಿಯಾಗಿ ನಿಮಗೆ ಸಿಗದೇ ಇರುವಂಥ ಸಹಕಾರ ಇರ್ಬೋದು. ಇದರಿಂದ ಕೆಲಸಗಳು ಪೂರ್ಣ ಆಗಲ್ಲ, ಸಮಯಕ್ಕೆ ಸರಿಯಾಗಿ ಆಗಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ವೆಚ್ಚದ ಬಾಬ್ತು ಕೂಡ ಹೆಚ್ಚಾಗುವಂಥದ್ದು. ಜೊತೆಗೆ ಈ ದಿನ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮುಂದುವರಿಯಬೇಕಾಗಿರುವಂಥದ್ದು ತುಂಬ ಅಗತ್ಯ ಇದೆ. ಬೇರೆಯವರನ್ನು ನೋಡಿ ನೀವು ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಬೇಡಿ. ಏಕೆಂದರೆ ನಿಮ್ಮ ಸಂಪನ್ಮೂಲ ಎಷ್ಟಿದೆ, ಅಗತ್ಯತೆ ಎಷ್ಟಿದೆ, ಅದನ್ನು ನೋಡಿ ಮುಂದುವರಿಯುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯ ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮಿಥುನ ರಾಶಿಯವರಿಗೆ ಈ ದಿನ ಕೈಗೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ಸಾಗುತ್ತೆ. ಕೆಲಸಗಳಲ್ಲಿ ವಿಳಂಬ ಉಂಟಾಗುತ್ತೆ. ಹಾಗಾಗಿನೇ ತುಂಬ ತಾಳ್ಮೆಯ ಅಗತ್ಯತೆ ಈ ದಿನ ಇರುವಂಥದ್ದಿದೆ. ಹಾಗೆ ಈ ದಿನ ದೂರದ ಪ್ರಯಾಣಗಳು ಕೂಡ ಶ್ರಮದಾಯಕವಾಗಿರುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಪ್ರಯಾಣ ನಿಮಗೆ ನಿಗದಿತ ರೀತಿಯಲ್ಲಿ ಒಂದು ಫಲಿತಾಂಶವನ್ನು ತರಲ್ಲ. ಹಾಗಾಗಿನೇ ವ್ಯರ್ಥ ಪ್ರಯಾಣ ಆಗುವಂಥದ್ದು, ಸಮಯ ಕೂಡ ಈ ದಿನ ವ್ಯರ್ಥವಾಗುತ್ತೆ. ಹಣಕಾಸಿನ ಸ್ಥಿತಿ ಕೂಡ ಬಹಳ ಗಂಭೀರವಾಗಿ ಇರುತ್ತೆ. ಹಾಗೆ ಈ ದಿನ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂಥ ಗುಣವನ್ನು ಬೆಳೆಸ್ಕೊಳ್ಳುವಂಥದ್ದು ಸೂಕ್ತ. ಏಕೆಂದರೆ ನಿಮ್ಮ ಹಠ ನಡೆಯಲ್ಲ. ನಿಮ್ಮ ಮಾತಿಗೆ ಒಂದು ಮೌಲ್ಯ ಅನ್ನುವಂಥದ್ದು ಈ ದಿನ ತೀರಾ ಕಡಿಮೆ ಇರುವಂಥದ್ದು. ಹಾಗಾಗಿನೇ ಇದ್ದುದರಲ್ಲೇ ಈ ದಿನ ನೀವು ಜೀವನವನ್ನು ನಿರ್ವಹಣೆ ಮಾಡಬೇಕು. ಯಾವುದನ್ನು ಕೂಡ ಯಾರಿಂದಲೂ ಹೊಸದಾಗಿ ಎಕ್ಸ್ಪೆಕ್ಟ್ ಮಾಡಬೇಡಿ, ನಿರೀಕ್ಷೆ ಮಾಡಬೇಡಿ, ಬೇರೆಯವರ ಮೇಲೆ ಅವಲಂಬನೆ ಇಟ್ಕೊಳ್ಬೇಡಿ. ಹಾಗೆ ಈ ದಿನ ಒಂದು ಪ್ರಮುಖ ವಿಚಾರದಲ್ಲಿ ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯಗಳು ಆಗುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಮಾತಿನ ಚಕಮಕಿ ಆಗುತ್ತೆ, ಮಾತಿಗೆ ಮಾತು ಸೇರುತ್ತೆ, ವಾದ ವಿವಾದಗಳಾಗುವಂಥದ್ದು, ವಿವಾದ ಕೊನೆಗೆ ಭಿನ್ನಾಭಿಪ್ರಾಯದಲ್ಲಿ ಪರ್ಯವಸಾನಗೊಳ್ಳುವಂಥದ್ದು ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವರಾಗಲಿ ಅಥವಾ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಈ ದಿನ ತುಂಬ ಸ್ನೇಹದಿಂದ ವರ್ತಿಸಬೇಕಾಗತ್ತೆ. ನಿಮಗೆ ಎಷ್ಟೇ ನೋವಿರಲಿ, ಅಸಮಾಧಾನ ಇರಲಿ, ಅದನ್ನು ಹೊರ ಹಾಕಬಾರ್ದು ನಿಮ್ಮ ಮಾತಿನಿಂದ. ಹಾಗಾಗಿ ಮಾತನ್ನು ತುಂಬ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ, ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮೃದು ಧೋರಣೆಯನ್ನು ಅನುಸರಣೆ ಮಾಡಬೇಕು. ಕಠಿಣವಾದ ಶಬ್ದಗಳನ್ನು ಬಳಸಬೇಡಿ. ಇನ್ನು ವಿಶೇಷವಾಗಿ ನಿಮ್ಮ ತಾಯಿಯವರು ಏನಾದರೂ ಇದ್ದರೆ ಅಥವಾ ತಾಯಿಯ ಸ್ಥಾನದಲ್ಲಿರುವಂಥ ಹಿರಿಯರು, ಅವರ ಒಂದು ಸೇವೆ ಶುಶ್ರೂಷೆ, ಅವರಿಗೆ ಏನು ಬೇಕು ಬೇಡ ಇತ್ಯಾದಿಗಳನ್ನು ಸ್ವಲ್ಪ ಕೇಳಿಸ್ಕೊಳ್ಳುವಂಥದ್ದು, ಅವರಿಗಾಗಿ ಕುಟುಂಬಕ್ಕೆ ಸ್ವಲ್ಪ ಕ್ವಾಲಿಟಿ ಟೈಮನ್ನು ಕೊಡುವಂಥದ್ದನ್ನು ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಕೃಷಿಕರಿಗೆ ಈ ದಿನ ಅಷ್ಟೊಂದು ಆದಾಯ ಇರಲ್ಲ, ಸ್ವಲ್ಪ ನಷ್ಟದ ಬಾಪ್ತೆ ಇರುವಂಥದ್ದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕರ್ಕಾಟಕ ರಾಶಿಯವರಿಗೆ ಈ ದಿನ ಒಳ್ಳೆಯ ಲಾಭ ಇರುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ಸ್ನೇಹಿತರ ಪ್ರೋತ್ಸಾಹದಿಂದ ಒಳ್ಳೆಯ ವಿಚಾರಗಳನ್ನು ಈ ದಿನ ಅನುಸರಣೆ ಮಾಡುವಂಥದ್ದಿದೆ. ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀರಿ. ಸ್ಥಿರಾಸ್ತಿಯ ವಿಚಾರವಾಗಿ ಈ ದಿನ ಉತ್ತಮ ತೀರ್ಮಾನಗಳು ಆಗುವಂಥದ್ದು. ಮನೆ, ಸೈಟು, ಜಮೀನು ಇತ್ಯಾದಿ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತುಂಬ ಲಾಭ ಇದೆ. ರೈತರಿಗೆ ಅನುಕೂಲ ಇದೆ. ಹಾಗೆ ಈ ದಿನ ನಿಮ್ಮ ಉದ್ಯೋಗಕ್ಕೆ, ವ್ಯಾಪಾರಕ್ಕೆ ಬೇಕಾದಂತಹ ಅಗತ್ಯ ಮಾರ್ಗದರ್ಶನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದ್ದಂತಹ ನಷ್ಟವನ್ನು, ಸೋಲನ್ನು ನೀವು ಗೆಲ್ಲಲಿಕ್ಕೆ ಅಥವಾ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ದಿನ. ಹಾಗೆ ಈ ದಿನ ನಿಮ್ಮ ಕೃತಿಯಲ್ಲಿ ಯಾವುದೇ ಒಂದು ವಿಚಾರವನ್ನು ತೋರಿಸಬೇಕು ಅಂತ ಇದ್ದರೆ ಮಾತಿಗಿಂತ ಕೆಲಸದಲ್ಲಿ ತೋರಿಸಿ. ಹಾಗಾಗಿ ಮಾತು ಕಡಿಮೆ ಮಾಡಿ, ಕೆಲಸವನ್ನು ಜಾಸ್ತಿ ಮಾಡಿ, ಒಳ್ಳೆಯ ನಿಮಗೆ ಸ್ಥಾನಮಾನಗಳು ಸಿಕ್ಕತ್ತೆ.
ಹಾಗೆ ಈ ದಿನ ಯಾವುದೇ ತಪ್ಪು ತಿಳುವಳಿಕೆಗೆ ಅವಕಾಶವನ್ನು ಕೊಡಬೇಡಿ. ಅದಕ್ಕಾಗಿ ನಿಮ್ಮ ಒಂದು ಅಭಿಪ್ರಾಯ ಸ್ಪಷ್ಟವಾಗಿರಲಿ, ನೇರವಾಗಿರಲಿ. ಹಾಗಾಗಿ ಸರಳ ಮಾತುಗಳಲ್ಲಿ ನಿಮ್ಮ ವಿಚಾರಗಳನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಸುತ್ತಿ ಬಳಸಿ ಮಾತಾಡುವಂಥದ್ದನ್ನು ಈ ದಿನ ಬಿಟ್ಬಿಡಿ. ಯಾಕೆಂದರೆ ಅದು ನಿಮಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಅಷ್ಟೊಂದು ಗೌರವವನ್ನು ತರುವಂಥ ವಿಚಾರ ಅಲ್ಲ. ಇನ್ನು ಈ ದಿನದಲ್ಲಿ ಸಣ್ಣ ಪ್ರಮಾಣದ ಪ್ರವಾಸಕ್ಕೆ ಹೋಗುವಂಥ ಸಂಭವ ಕೂಡ ಇದೆ. ಒಳ್ಳೆಯ ಯೋಗ ಇದೆ. ಮನೆಗೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಆಧ್ಯಾತ್ಮಿಕ ವಿಚಾರದಲ್ಲಿ ಮುಂದುವರಿಯುವಂಥದ್ದು, ಹಾಗೆ ಈ ದಿನ ಪೂಜೆಯ ಪುನಸ್ಕಾರಗಳು, ದೇವತೆ ಆರಾಧನೆ ಮಾಡುವಂಥದ್ದು ಇತ್ಯಾದಿ ವಿಚಾರಗಳಲ್ಲಿ ತೊಡಗಿಸ್ಕೊಳ್ತೀರಿ. ಹಾಗೆ ಭವಿಷ್ಯಕ್ಕಾಗಿ ಈ ದಿನ ಹೆಚ್ಚು ಚಿಂತೆ ಮಾಡುವಂಥದ್ದು, ಉಳಿತಾಯ ಆಗಲಿ, ಉದ್ಯೋಗ ಆಗಲಿ, ಅಥವಾ ನಿಮ್ಮ ವ್ಯಾಪಾರದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ವಿಚಾರಗಳನ್ನಾಗಲಿ ಈ ದಿನ ಚರ್ಚೆ ಮಾಡ್ತೀರಿ. ಸಂಬಂಧಪಟ್ಟವರ ಜೊತೆ ಮಾತುಕತೆ ನಡೆಸ್ತೀರಿ. ಒಟ್ಟಾರೆ ನಿಮ್ಮ ಭವಿಷ್ಯಕ್ಕೆ ಬೇಕಾದಂಥ ವಿಚಾರಗಳು ನಿಮಗೆ ತುಂಬ ಖುಷಿಯನ್ನು ಕೊಡುತ್ತೆ. ಅದರ ಬಗ್ಗೆ ಹೆಚ್ಚು ಕಸರತ್ತು ಮಾಡುವಂಥದ್ದು ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿಯನ್ನು, ಗೌರಿಯನ್ನು ಈ ದಿನ ಆರಾಧನೆ ಮಾಡಿ, ಪೂಜೆ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಕೆಲವೊಂದು ಕ್ಲಿಷ್ಟಕರವಾದಂಥ ವಿಚಾರಗಳಿದೆ. ಇದಕ್ಕೆ ಹಿರಿಯರ ಸಲಹೆ, ಮಾರ್ಗದರ್ಶನ ತುಂಬ ಅಗತ್ಯ. ಏಕೆಂದರೆ ಸಮಸ್ಯೆ ಬಗೆಹರಿಬೇಕು ಅಂದರೆ ಈ ದಿನ ಕೆಲವರ ಸಲಹೆಯನ್ನು ನೀವು ಪಡ್ಕೊಳ್ಳೇಬೇಕು. ಹಾಗೆ ಈ ದಿನದಲ್ಲಿ ನಿಂತು ಹೋದಂತಹ ಕಾರ್ಯಗಳಿರ್ಬೋದು, ನಿಧಾನವಾಗಿ ಆಗ್ತಾ ಇರುವಂಥ ಕಾರ್ಯಗಳಿರ್ಬೋದು, ಅವುಗಳಿಗೆ ಮರುಚಾಲನೆ ಕೊಡುವಂಥ ಒಂದು ಮನಸ್ಸು ಕೂಡ ಇದೆ, ಒಂದು ಪ್ರಯತ್ನ ಕೂಡ ಇದೆ. ಪ್ರಯತ್ನ ನಿಮಗೆ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನ ಆದಾಯ ಉತ್ತಮವಾಗುವಂಥ ಸಂಭವಗಳು ಜಾಸ್ತಿ ಇದೆ. ಆದರೆ ಈ ವಸ್ತುಗಳ ಖರೀದಿಯಲ್ಲಿ ನಿಮ್ಮ ಒಂದು ಲಾಭ ಪರ್ಯವಸಾನ ಆಗುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮಗೆ ಬರುವಂಥ ಆದಾಯ ಖರ್ಚು ಸಮಸಮವಾಗಿ ಇರುವಂಥದ್ದು. ಇನ್ನು ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ಈ ದಿನ ನಿಮಗೆ ಅಷ್ಟೊಂದು ಸೂಕ್ತ ಅಲ್ಲ. ಹಾಗಾಗಿಯೇ ಯಾವುದೇ ರೀತಿಯ ಸಂಕಲ್ಪಗಳಿದ್ದರೂ ಕೂಡ ಅದನ್ನು ಸಂಜೆಯ ಸಮಯಕ್ಕೆ ನೀವು ವಿಚಾರ ಮಾಡಿ. ಬೆಳಗಿನ ಅವಧಿಯಲ್ಲಿ ನಿಮಗೆ ಅಷ್ಟೊಂದು ಶ್ರೇಯಸ್ಸನ್ನು ಕೊಡುವಂಥ ವಿದ್ಯಮಾನಗಳು ನಡೆಯಲ್ಲ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ನೆಂಟರಿಷ್ಟರು ತೊಂದರೆಯನ್ನು ಕೊಡಬಹುದು. ಆದ್ದರಿಂದಲೇ ಅವರಿಂದ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಹಾಗೆ ನಿಮ್ಮ ಯಶಸ್ಸಿನ ಬಗ್ಗೆ, ನಿಮ್ಮ ಶ್ರೇಯಸ್ಸಿನ ಬಗ್ಗೆ, ನಿಮ್ಮ ಹಣಕಾಸಿನ ವಿಚಾರದ ಬಗ್ಗೆ ಯಾರೊಂದಿಗೂ ಕೂಡ ಈ ದಿನ ಚರ್ಚೆ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಇದೆ, ಅವರಿಗೆ ಇಲ್ಲ. ಇಲ್ಲದವರು ಹೊಟ್ಟೆ ಉರಿ ಪಡುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ನಿಮ್ಮ ವಿರುದ್ಧವಾಗಿ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ನಿಮ್ಮ ಮೇಲೆ ಅಪಪ್ರಚಾರ ಮಾಡುವಂಥ ಸಾಧ್ಯತೆಗಳನ್ನು ಅವರು ಹುಟ್ಟು ಹಾಕಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಹಸಿದವರ ಮುಂದೆ ಮೃಷ್ಟಾನ್ನವನ್ನು ತಿನ್ನಬಾರದು. ಆದಷ್ಟು ಮರೆಯಲ್ಲಿ ನೀವು ಇಂತಹ ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಬಗ್ಗೆ ನೀವೇ ಎಲ್ಲೂ ಹೆಚ್ಚು ಹೇಳಿಕೊಳ್ಬೇಡಿ, ಮೌನವಾಗಿದ್ಬಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಜಾಣತನ ಇರುವಂತಹ ದಿನ. ಸಮಸ್ಯೆಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ಇರುವಂತಹ ದಿನ. ಹಾಗಾಗಿ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ವಿವೇಚನೆ, ವಿವೇಕ ಇದಕ್ಕೆ ಸವಾಲು ಆಗುವಂಥ ಕೆಲವು ಸನ್ನಿವೇಶಗಳು ಬರುತ್ತೆ. ತುಂಬ ಚಾಲೆಂಜಿಂಗ್ ಆಗಿರುವಂಥ ಸನ್ನಿವೇಶಗಳು ಈ ದಿನ ಬರುವಂಥದ್ದಿದೆ. ಅದನ್ನು ಬಹಳ ಸೂಕ್ತವಾಗಿ, ಬಹಳ ಸೂಕ್ಷ್ಮವಾಗಿ ನೀವು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಸೋಮಾರಿಯಾಗಿರಲ್ಲ, ಬಹಳ ಚಟುವಟಿಕೆಯಿಂದ ಇರುವಂಥದ್ದು. ಹಾಗೆ ಈ ದಿನದಲ್ಲಿ ತಾಂತ್ರಿಕ ಕೆಲಸಗಳನ್ನು ಮಾಡುವಂಥವ್ರಿಗೆ ಬೇಡಿಕೆ ಹೆಚ್ಚಾಗುವಂಥದ್ದು ಇದೆ. ಹಾಗಾಗಿ ನಿಮಗೆ ನಿಮ್ಮ ಕೆಲಸಕ್ಕೆ ಈ ದಿನ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗುವಂಥದ್ದು ಕೂಡ ಇದೆ. ಇನ್ನು ವ್ಯವಹಾರದಲ್ಲಿ ತುಂಬ ಜಾಣತನ ಇದೆ. ಯಾವುದರಲ್ಲಿ ಬಂಡವಾಳ ಹಾಕಬೇಕು, ಯಾವ ವಿಚಾರದಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸಬಾರ್ದು ಇತ್ಯಾದಿ ವಿಚಾರಗಳು ಈ ದಿನ ನಿಮಗೆ ತುಂಬ ಪ್ರಾಕ್ಟಿಕಲ್ಲಾಗಿ ಒದಗಿ ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಯಾವುದೇ ರೀತಿಯ ದಾಕ್ಷಿಣ್ಯಕ್ಕೆ ಬಲಿಯಾಗಬೇಡಿ.
ಯಾವುದೇ ರೀತಿಯ ಮಾತಿನ ಮೋಡಿಗೆ ಒಳಗಾಗಬೇಡಿ, ಸಿಕ್ಕಾಕ್ಕೊಳ್ಬೇಡಿ. ಯಾಕೆಂದರೆ ನಿಮ್ಮನ್ನು ಕೆಡ್ಡಕ್ಕೆ ಕೆಡವಲಿಕ್ಕೆ ಈ ದಿನ ನಿಮ್ಮ ಸ್ನೇಹಿತರು, ಅದರಲ್ಲೂ ನಿಮ್ಮ ಹಿತಶತ್ರುಗಳು ಕಾಯ್ತಾ ಇದ್ದಾರೆ. ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಮಾತುಗಳು ನಿಮ್ಮ ಪಾಲುದಾರರನ್ನು ಓಲೈಸುವಂಥದ್ದು, ನಿಮ್ಮ ಪತಿಯಾಗಲಿ, ಪತ್ನಿಯಾಗಲಿ, ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಲಿ, ಅವರನ್ನು ಮಾತಿನಿಂದಲೇ ಈ ದಿನ ತುಂಬ ಚೆನ್ನಾಗಿ ಕನ್ವಿನ್ಸ್ ಮಾಡ್ತೀರಿ. ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧ ವಿಶೇಷವಾದಂತಹ ಬುದ್ಧಿವಂತಿಕೆಯನ್ನು ನಿಮಗೆ ಕೊಟ್ಟಿರುವಂಥವನು. ಯಾವ ಸಂದರ್ಭದಲ್ಲಿ ಯಾರೊಂದಿಗೆ ಹೇಗೆ ವರ್ತಿಸಬೇಕು, ಹೇಗೆ ಕೆಲವು ವಿಚಾರಗಳಿಂದ, ಸಮಸ್ಯೆಗಳಿಂದ ಜಾರಿಕೊಳ್ಳಬೇಕು ಇತ್ಯಾದಿ ವಿಚಾರಗಳು ಬಹಳ ಸೂಕ್ಷ್ಮವಾಗಿ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಈ ದಿನ ಹೊರ ಪ್ರಯಾಣದ ಆಲೋಚನೆಗಳು ಕೂಡ ಬರುವಂಥದ್ದು ಇದೆ. ಅಂದರೆ ಮನಸ್ಸಿಗೆ ಸಂತೋಷ ಆಗಬೇಕು, ಎಲ್ಲೋ ಒಂದು ಕಡೆ ನಿಮಗೆ ಒತ್ತಡದ ಜೀವನದಿಂದ ಮುಕ್ತಿ ಸಿಗಬೇಕು. ಇದಕ್ಕಾಗಿ ಹೊರ ಸಂಚಾರ, ಪ್ರವಾಸ, ಪ್ರಯಾಣ ಅನ್ನುವಂಥದ್ದು ಕೂಡ ಈ ದಿನ ಇದೆ. ಹಾಗೆ ನಿಮಗೆ ಮನಸ್ಸಿಗೆ ಸಂತೋಷ ಕೊಡುವಂತಹ ನಿಮ್ಮ ಸಂಗಾತಿ ನಿಮ್ಮ ಜೊತೆಗಿರ್ತಾರೆ. ಒತ್ತಡವನ್ನು ಕಡಿಮೆ ಮಾಡುವಂತಹ ಸಹೋದ್ಯೋಗಿಗಳಾಗಲಿ, ಸಹೋದರರಾಗಲಿ ನಿಮ್ಮ ಜೊತೆಯಲ್ಲಿರ್ತಾರೆ. ಒಟ್ಟಾರೆ ಈ ದಿನ ನೀವು ಅಂದುಕೊಂಡಂತಹ ಕೆಲಸವನ್ನು ಮಾಡಲಿಕ್ಕೆ ಸೂಕ್ತವಾಗಿರುವಂಥ ದಿನ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರು ಈ ದಿನದಲ್ಲಿ ಯಾವುದೇ ಒಂದು ಪ್ರತಿಫಲ ಬಂದರೂ ಕೂಡ ಚಿಂತೆ ಮಾಡಬಾರ್ದು. ಏಕೆಂದರೆ ಮಿಶ್ರ ಪ್ರತಿಫಲ ಸಿಕ್ಕುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಎಲ್ಲೋ ಒಂದು ಕಡೆ ಆತ್ಮವಿಶ್ವಾಸಕ್ಕೂ ಕೂಡ ಕುಂದುಂಟಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಫಲಿತಾಂಶಕ್ಕೆ ಚಿಂತೆ ಮಾಡದೆ ನಿಮ್ಮ ಕೆಲಸಗಳನ್ನು ಅಷ್ಟೇ ಈ ದಿನ ನೀವು ಆದ್ಯತೆಯ ಮೇಲೆ ಪರಿಗಣಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ಅವಘಡಗಳಾಗುವಂಥದ್ದು ಇದೆ. ಅವರು ನಿಮ್ಮ ಕೆಲಸವನ್ನು ಎಡವಟ್ಟು ಮಾಡ್ತಾರೆ. ಅವರು ಈ ದಿನದಲ್ಲಿ ನಿಮ್ಮ ವಿರುದ್ಧವಾಗಿ ಕೆಲವೊಂದು ಊಹಾಪೋಹಗಳನ್ನು ಹರಿಬಿಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಈ ದಿನ ಗೌರವಕ್ಕೂ ಕೂಡ ಧಕ್ಕೆ ಆಗುವಂಥದ್ದು, ಬರುವಂತಹ ಆದಾಯ ಕೂಡ ಕೈತಪ್ಪುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ತಂದೆಯವರ, ತಾಯಿಯವರ ಮಾರ್ಗದರ್ಶನ ಇದೆ, ಅವರ ಆಶೀರ್ವಾದ ಚೆನ್ನಾಗಿದೆ. ಆದರೆ ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ಒಡ ಹುಟ್ಟಿದವರ ಜೊತೆ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದು, ಯಾವುದೋ ಒಂದು ಕೆಲಸ ಆಗಿಲ್ಲ ಅಥವಾ ಆಗಿದ್ದರೂ ಸಮರ್ಪಕವಾಗಿ ಆಗಿಲ್ಲ ಅನ್ನುವಂಥ ವಿಚಾರ ಈ ದಿನ ನಿಮ್ಮ ಮನಸ್ಸಿಗೆ ಬಹಳ ತೀವ್ರ ಆಘಾತವನ್ನು ತರುವಂಥದ್ದು. ಇನ್ನು ಈ ದಿನ ನಿಮ್ಮ ಸ್ವಂತ ವ್ಯವಹಾರದ ಬಗ್ಗೆ ಹೆಚ್ಚು ಗಮನ ಕೊಡಿ, ಸ್ವಲ್ಪ ಆಸಕ್ತಿಯನ್ನು ಇಟ್ಕೊಳ್ಳಿ, ಸೋಮಾರಿತನ ಬೇಡ. ಹಾಗೆ ಬೇರೆಯವರ ಮಾತನ್ನು ನಂಬಿ ಈ ದಿನ ಮೋಸ ಹೋಗಬೇಡಿ. ಇನ್ನು ಈ ದಿನ ದೂರ ಪ್ರಯಾಣದ ಸಂದರ್ಭದಲ್ಲಿ ನಿಮ್ಮ ವಾಹನವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವಂಥದ್ದು ತುಂಬ ಅಗತ್ಯ ಇದೆ. ಇನ್ನು ಈ ದಿನ ಪ್ರಸಿದ್ಧ ವ್ಯಕ್ತಿಯೊಬ್ಬರ, ಗಣ್ಯರ ಭೇಟಿ ಮಾಡುವಂಥದ್ದು, ಅಂಥ ಒಂದು ಭೇಟಿ ನಿಮ್ಮ ಪ್ರಯತ್ನವನ್ನು ಸಫಲಗೊಳಿಸುತ್ತೆ. ಆದರೆ ಮುಂದೆ ಅವರಿಂದ ಯಾವ ರೀತಿಯ ಅನುಕೂಲತೆಗಳಾಗಬೇಕು ಅನ್ನುವಂಥದ್ರಲ್ಲಿ ನಿಮಗೆ ಸ್ಪಷ್ಟತೆ ಇಲ್ಲ, ಗೊಂದಲ ಗೋಜಲು ಇರುವಂಥ ಸಂದರ್ಭ. ಹಾಗೆ ಏನನ್ನೋ ಬಯಸ್ತೀರಿ, ಆದರೆ ಅದು ಕೈಗೆ ಸಿಕ್ಕಾಗ ಅನುಭವಿಸುವಂಥ ಯೋಗ ಇಲ್ಲ ನಿಮಗೆ. ಹಾಗಾಗಿ ಪೂರ್ವ ಸಿದ್ಧತೆಯ ಕೊರತೆ ಹೆಚ್ಚಾಗಿರುವಂಥದ್ದು, ಆತ್ಮವಿಶ್ವಾಸ ಕಡಿಮೆ ಇರುವಂಥ ದಿನ. ಅದನ್ನು ತುಂಬಿಸ್ಕೊಳ್ಬೇಕು, ಪರ್ಫೆಕ್ಟ್ ಆಗಿರಬೇಕು. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಹಾಗೆ ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡುವಂಥ ದಿನ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ಸಕ್ಸಸ್ ಇದೆ. ಇನ್ನು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪೂರ್ವ ಸಿದ್ಧತೆ ಇದೆ, ಹಿಡನ್ ಅಜೆಂಡಾ, ಅದನ್ನು ಈ ದಿನ ಪೂರೈಸ್ತೀರಿ. ಹಾಗೆ ಈ ದಿನ ನಿಮ್ಮ ಮಾತೇ ನಡೀಬೇಕು, ನಿಮ್ಮ ಕೆಲಸಗಳಿಗೆ ಒಂದು ಪ್ರಾಧಾನ್ಯತೆ ಸಿಗಬೇಕು ಅಂತ ಒಂದು ಹಠದ ಧೋರಣೆ ಇದೆ. ಅದು ಕೂಡ ನಿಮಗೆ ಸಕ್ಸಸ್ಸನ್ನು ತರುತ್ತೆ. ಹಾಗೆ ಈ ದಿನ ಅಲ್ಪ ಸ್ವಲ್ಪ ಕೋಪ ಬರುವಂಥದ್ದು ಇದೆ. ಕೆಲವು ಪರಿಸ್ಥಿತಿಗಳನ್ನು ನೋಡಿದಾಗ ತಾನಾಗಿ ಕೋಪ ಬರುವಂಥದ್ದು. ಕೋಪ ಮೂಗಿನ ಮೇಲೆ ಇರುತ್ತೆ, ಮೂಗಿನ ತುದಿಯಲ್ಲೇ ಇರುತ್ತೆ. ಆದರೆ ಸಂದರ್ಭ ಸನ್ನಿವೇಶಗಳನ್ನು ನೋಡಿ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಬಂಧು ಮಿತ್ರರ ಎದುರಿಗೆ ಸೋಗು ಹಾಕುವಂಥದ್ದು, ಅಂದರೆ ಮನಸ್ಸಿನ
ಒಳಗೆ ದುಃಖ ಇರಲಿ, ಅಸಮಾಧಾನ ಇರಲಿ, ಅದನ್ನು ತೋರ್ಪಡಿಸ್ಕೊಳ್ಳಲ್ಲ. ಅವರ ಎದುರಿಗೆ ನಗುನಗ್ತಾ ಇರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದ್ವಿಮುಖವಾದಂತಹ ಒಂದು ಸ್ವಭಾವ ಈ ದಿನ ಇರುತ್ತೆ. ಡ್ಯುಯಲ್ ಪರ್ಸನಾಲಿಟಿ ಇರುವಂಥ ಸಂದರ್ಭ ಕೂಡ ಬರುತ್ತೆ. ಹಾಗೆ ಈ ದಿನದಲ್ಲಿ ಹೋಟೆಲ್ ಉದ್ಯಮಿಗಳಿಗೆ ತುಂಬ ಲಾಭ ಇದೆ. ಹಾಗಾಗಿ ಈ ದಿನ ನಿಮ್ಮ ಶುಶ್ರೂಷೆ, ಸೇವೆ ಇದು ನಿಮಗೆ ಜನಮನ್ನಣೆಯನ್ನು ತಂದುಕೊಡುತ್ತೆ. ಇನ್ನು ಈ ದಿನ ಉದ್ಯೋಗದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುವಂಥದ್ದು ಇದೆ. ಹಾಗೆ ನೀವು ಮಾಡುವಂಥ ಪ್ರಯತ್ನದಲ್ಲಿ ಶುಭ ಸುದ್ದಿಯನ್ನು ಈ ದಿನ ಕೇಳುವಂಥದ್ದು ಕೂಡ ಇದೆ. ನಿಮಗೆ ಆಗಾಗ್ಗೆ ಆಗ್ತಾ ಇದ್ದಂತಹ ಒಂದು ಸೋಲಿರ್ಬೋದು, ನಿರಾಸೆ ಇರ್ಬೋದು, ನಷ್ಟ ಇರ್ಬೋದು, ಅದು ಈ ದಿನದಲ್ಲಿ ಕಾರಣ ಏನು ಅನ್ನುವಂಥದ್ದನ್ನು ಕಂಡು ಹಿಡ್ಕೊಂಡು ಅದಕ್ಕೆ ಪರಿಹಾರವನ್ನು ಮಾಡುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಲ್ಲಿದೆ. ಹಾಗಾಗಿ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕುವಂಥದ್ದು ಇದೆ. ಜೊತೆಗೆ ಈ ದಿನದಲ್ಲಿ ನಿಮ್ಮ ಕುಟುಂಬಸ್ಥರಿಂದ ತುಂಬ ಬೆಂಬಲ ಇದೆ. ಹಾಗೆ ದಳ್ಳಾಳಿಗಳಿಗೆ, ಮಧ್ಯವರ್ತಿಗಳಿಗೆ ಈ ದಿನ ಆದಾಯ ಹೆಚ್ಚಾಗುವಂಥದ್ದು, ವ್ಯಾಪಾರ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಯಾವುದೇ ರೀತಿಯ ಹೊಂದಾಣಿಕೆಗೆ ತಕ್ಕ ಪ್ರತಿಫಲ ಸಿಕ್ಕತ್ತೆ. ನಿಮ್ಮ ಶಕ್ತಿಗೆ ಮೀರಿದಂತಹ ಕೆಲಸವನ್ನು ಮಾಡಿ ಜನಮನ್ನಣೆಯನ್ನು ಗಳಿಸ್ಕೊಳ್ತೀರಿ. ಒಳ್ಳೆಯ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಪಾರ್ವತೀ ದೇವಿಯನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನಿರೀಕ್ಷಿತ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ದಿನ. ನೀವು ಅಂದುಕೊಂಡಂತೆ ನಿಮಗೆ ಕೆಲಸಗಳಾಗತ್ತೆ. ಸಮಯಕ್ಕೆ ಸರಿಯಾಗಿ ಸಹಾಯ ಸಹಕಾರಗಳು ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂತಹ ಸಹೋದ್ಯೋಗಿಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀರಿ. ಅವರ ಆರೋಗ್ಯದ ಬಗ್ಗೆ, ಅವರ ವಿಚಾರಗಳ ಬಗ್ಗೆ, ಅವರಿಗೆ ಒದಗುವಂಥ ಈ ಕೆಲಸದ ಒತ್ತಡಗಳ ಬಗ್ಗೆ ತುಂಬ ಒಂದು ಒಳ್ಳೆಯ ಮಾತುಗಳನ್ನು ಹೇಳುವಂಥದ್ದು, ಹಾಗೆ ಅದಕ್ಕೆ ಸೂಕ್ತ ಪರಿಹಾರಗಳನ್ನು ತಿಳಿಸುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಗುರುವಿನ ರೀತಿಯಲ್ಲಿ ಈ ದಿನ ನೀವು ಮಾರ್ಗದರ್ಶನ ಮಾಡುವಂಥದ್ದು ಇದೆ. ಹಾಗೆ ಈ ದಿನ ಸರ್ಕಾರಿ ಕಚೇರಿಗಳಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ನೀವು ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ವಿಚಾರದಲ್ಲೂ ಕೂಡ ನಿಮಗೆ ಭಿನ್ನಾಭಿಪ್ರಾಯಗಳು ಬರ್ಬೋದು. ಆದರೆ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥ ಪ್ರಯತ್ನ ಕೂಡ ಇರುತ್ತೆ. ಇನ್ನು ಈ ದಿನ ಸ್ನೇಹಿತರು ನಿಮ್ಮಿಂದ ಧನ ಸಹಾಯ ಕೇಳಿಕೊಂಡು ಬರ್ಬೋದು. ಸ್ವಲ್ಪ ಜಾಗ್ರತೆ. ತೀರಾ ಹತ್ತಿದವರ ಜೊತೆಯಲ್ಲಿ ಈ ಹಣದ ಲೇವಾದೇವಿ ವ್ಯವಹಾರಗಳನ್ನು ಮಾಡಬೇಡಿ. ಸಂಬಂಧಗಳು ಉಳಿಯಲ್ಲ ನಿಮಗೆ. ಇನ್ನು ಈ ದಿನದಲ್ಲಿ ಹಳೆಯ ಸಾಲದ ಒತ್ತಡಗಳು ನಿಮಗೆ ಮರುಕಳಿಸ್ಬೋದು. ಸಾಲವನ್ನು ತೀರಿಸಬೇಕು ಅನ್ನುವಂಥ ಪ್ರಯತ್ನ ಕೂಡ ಈ ದಿನ ಆಗ್ಬೋದು. ಹಾಗಾಗಿ ನಿಮ್ಮ ಪ್ರಯತ್ನ ತುಂಬ ಯಶಸ್ವಿಯಾಗುತ್ತೆ. ಇನ್ನು ಕುಟುಂಬದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಆತುರದ ನಿರ್ಣಯವನ್ನು ಕೈಗೊಳ್ಳುವಂಥದ್ದು ಇದೆ. ಏಕೆಂದರೆ ಕೆಲಸ ಆಗ್ಬಿಡಬೇಕು, ಕೆಲಸಕ್ಕೆ ಮುಂದೆ ಏನಾದರೂ ಅಪಾಯ ಒದಗಬಹುದು ಅನ್ನುವಂಥ ಒಂದು ಮುನ್ನೆಚ್ಚರಿಕೆಯಿಂದ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ತುರ್ತಾಗಿ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಇದೆ. ಹಾಗಾಗಿ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿಯುವಂತೆ ಈ ದಿನ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಈ ದಿನ ಬೇರೆಯವರ ಮಾತನ್ನಾಗಲಿ, ಅವರು ನೀಡುವಂಥ ಭರವಸೆಗಳನ್ನಾಗಲಿ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಮಾತುಕತೆ ನಡೆಸುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಯಾವುದೇ ಆತಂಕಗಳು ಎದುರಾಗಲಿ, ಅಭದ್ರತೆಗಳು ಎದುರಾಗಲಿ, ಇನ್ಸೆಕ್ಯೂರಿಟಿ ಫೀಲಿಂಗ್ ಇದ್ದರೂ ಕೂಡ ಅದನ್ನು ಸೂಕ್ತವಾದ ವ್ಯಕ್ತಿಗಳ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಮನಸ್ಸು ನಿರಾಳವಾಗುತ್ತೆ. ಹಾಗೆ ಕೆಲಸ ಮಾಡಲಿಕ್ಕೆ ಒಂದು ಭದ್ರತೆ ಅನ್ನುವಂಥದ್ದು ಸಿಕ್ಕತ್ತೆ. ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರು ಈ ದಿನ ನಿಮಗೆ ಬಂದಿರುವಂಥ ಯಶಸ್ಸಿನ ಗುಂಗು ಅಥವಾ ನಿಮಗೆ ಸಿಕ್ಕಿರುವಂಥ ಒಂದು ಜನಮನ್ನಣೆ, ಇದರಲ್ಲಿ ನೀವು ವಾಸ್ತವಿಕತೆಯನ್ನು ಮರೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ನಿಮ್ಮ ಯಶಸ್ಸಿನ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ನಿಮ್ಮನ್ನೇ ನೀವು ಮರೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಲ್ಲ. ಯಾವುದೋ ಒಂದು ವಿಚಾರಕ್ಕೆ ಈ ದಿನ ಪೂರ್ಣ ಸಮಯವನ್ನು ವಿನಿಯೋಗಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ
ಮನೆಯಲ್ಲಿ ಸ್ವಲ್ಪ ಒತ್ತಡದ ವಾತಾವರಣ ಇದೆ, ನೆಮ್ಮದಿ ಕಡಿಮೆ. ಎಷ್ಟೇ ನೀವು ಸಮಸ್ಯೆಯನ್ನು ಬಗೆಹರಿಸಬೇಕು, ಕೆಲಸಗಳನ್ನು ಜವಾಬ್ದಾರಿಗಳನ್ನು ನೀವು ನಿಭಾಯಿಸಬೇಕು ಅಂತ ಹೋದರೂ ಅಲ್ಲಿ ಹಿನ್ನಡೆ ಉಂಟಾಗುತ್ತೆ. ನಿಮ್ಮ ಕೆಲಸವನ್ನು ಬೇರೆ ಯಾರೋ ಮಾಡುವಂಥದ್ದು, ಹಾಗೆ ನಿಮ್ಮ ಸ್ಥಳವನ್ನು ಬೇರೆಯವರು ಆಕ್ರಮಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಅಭದ್ರತೆ, ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಈ ದಿನ ನಿಮಗೆ ತುಂಬ ಕಾಡುತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗುವಂಥ ಸಂಭವ ಕೂಡ ಇದೆ. ನಿಮ್ಮ ಪ್ರಯತ್ನ ಇದು. ಹಾಗಾಗಿ ಬಹಳ ದಿನಗಳಿಂದ ಪ್ರಯತ್ನ ಮಾಡ್ತಾ ಇದ್ದಂಥವ್ರಿಗೆ ಈ ದಿನ ಬದಲಾವಣೆಯ ಮುನ್ಸೂಚನೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಔದಾರ್ಯ ಆಗಲಿ, ನಿಮ್ಮ ಒಳ್ಳೆಯತನ ಆಗಲಿ ದುರುಪಯೋಗ ಆಗಬಾರ್ದು. ನಿಮ್ಮ ಹಿತಶತ್ರುಗಳು ನಿಮ್ಮ ಈ ವೀಕ್ನೆಸ್ಸನ್ನು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಬಾರ್ದು. ಅದಕ್ಕಾಗಿ ಸ್ವಲ್ಪ ಕಟುವಾಗಿರಬೇಕು. ನಿಮ್ಮ ಧೋರಣೆಯಲ್ಲಿ ಒಂದು ರೀತಿಯಲ್ಲಿ ಬಿಗಿಯನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸರಳತೆ ಏನಿದೆ ಇದನ್ನು ಭಾಳ ಚೆನ್ನಾಗಿ ನೀವು ಎಕ್ಸಿಬಿಟ್ ಮಾಡುವಂಥದ್ದು ಇದೆ. ತುಂಬ ಚೆನ್ನಾಗಿ ತೋರಿಸ್ತೀರಿ. ಸರಳತೆಯಿಂದಲೇ ಜೀವನದಲ್ಲಿ ಒಂದು ಸುಖ ಸಂತೋಷ ಇದೆ ಅನ್ನುವಂಥದ್ದನ್ನು ಈ ದಿನ 4 ಜನರಿಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಹಾಗೆ ಈ ದಿನ ಕೆಲವೊಂದು ರಹಸ್ಯವಾದ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು, ಹಾಗೆ ನಿಮ್ಮ ಹಿತಶತ್ರುಗಳ ವಿರುದ್ಧವಾಗಿ ಕೆಲವೊಂದು ಪಿತೂರಿಗಳನ್ನು ನೀವೇ ಮಾಡುವಂಥದ್ದು ಇದೆ. ಇದು ಕಾರ್ಯತಂತ್ರ, ಇದು ಸ್ಟ್ರಾಟಜಿ ಇದು. ಹಾಗಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಯಾವ ರೀತಿಯ ಯುದ್ಧ ತಂತ್ರಗಳನ್ನು ಅನುಸರಣೆ ಮಾಡಿ ಪಾಂಡವರನ್ನು ಗೆಲ್ಲಿಸಿದ, ಅದೇ ರೀತಿಯಲ್ಲಿ ನೀವು ಕೂಡ ಕೆಲವೊಂದು ಹೊಸ ಹೊಸ ಸ್ಟ್ರಾಟಜಿಗಳನ್ನು ಕಂಡುಹಿಡಿಯುವಂಥದ್ದು ಇದೆ. ಅದರ ಪ್ರಯೋಗ ಆಗುತ್ತೆ. ಆದರೆ ಫಲಾಫಲಗಳು ನಿಮಗೆ ಗೊತ್ತಾಗುತ್ತೆ, ಯಾವುದರಲ್ಲಿ ಒಳ್ಳೆಯ ಫಲ ಇದೆ, ಯಾವುದರಲ್ಲಿ ಸ್ವಲ್ಪ ತ್ರಾಸ ಇದೆ ಅನ್ನುವಂಥ ವಿಚಾರ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರು ಈ ದಿನ ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ತುಂಬ ಅಲರ್ಟ್ ಆಗಿರಬೇಕು. ಯಾವುದೇ ವಿಚಾರವನ್ನು ಕೂಡ ನಂಬಿ ಮೋಸ ಹೋಗಬೇಡಿ. ಯಾವುದೇ ವ್ಯಕ್ತಿಯ ಮಾತನ್ನು ಕೇಳಿ ಅಡ್ಡದಾರಿ ಹಿಡಿಬೇಡಿ ದಿನದಲ್ಲಿ. ಏಕೆಂದರೆ ಈ ದಿನ ನಿಮ್ಮ ಮೈಂಡ್ ಏನಿದೆ, ಮನಸ್ಸು ತುಂಬ ವೀಕ್ ಆಗಿರುವಂಥದ್ದು. ಯಾರು ಏನೇ ಹೇಳಿದ್ರೂ ಕೇಳ್ತೀರಿ, ಯಾರ ಕಡೆಗಾದರೂ ವಾಲ್ತೀರಿ. ಹಾಗಾಗಿನೇ ಈ ದಿನ ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕಾಗಲ್ಲ. ಹಾಗೆ ಮುಂದಿನ ಗಳಿಗೆ ಏನಾಗಬೇಕು ಅನ್ನುವಂಥದ್ದನ್ನು ಊಹೆ ಮಾಡಲಿಕ್ಕೂ ನಿಮಗೆ ಸಾಧ್ಯ ಇಲ್ಲ. ಏಕೆಂದರೆ ಅಂಥ ವಿವೇಚನಾ ಶಕ್ತಿಯನ್ನು ಈ ದಿನ ಕಳ್ಕೊಂಡ್ಬಿಟ್ಟಿದ್ದೀರಿ. ಇನ್ನು ಈ ದಿನದಲ್ಲಿ ಒತ್ತಡದಿಂದ ಈ ರೀತಿಯ ವ್ಯತ್ಯಾಸಗಳಾಗತ್ತೆ ಅನ್ನುವಂಥದ್ದು ನಿಧಾನವಾಗಿ ನಿಮಗೆ ರಿಯಲೈಸ್ ಆಗುತ್ತೆ. ಲೇಟ್ ರಿಯಲೈಸೇಷನ್. ಹಾಗೆ ಈ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಂದಾಗೆ ಕೆಲಸಕ್ಕೆ ಬರದಂತಹ ವಿಚಾರಗಳು ಯಾವಾಗಲೂ ಬಂದರೆ ಅದು ಪ್ರಯೋಜನಕ್ಕೆ ಬರಲ್ಲ. ಹಾಗೆ ಈ ದಿನ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ತಾಳ್ಮೆ ಬಹಳ ಮುಖ್ಯ ನಿಮಗೆ ಈ ದಿನ. ಹಾಗೆ ಬಹುಕಾಲದಿಂದ ಇದ್ದಂತಹ ಅನಾರೋಗ್ಯ ಪರಿಸ್ಥಿತಿ ಏನಿದೆ ಅದನ್ನು ಈ ದಿನ ಉಪೇಕ್ಷೆ ಮಾಡಬೇಡಿ. ಅದಕ್ಕೆ ಔಷಧೋಪಚಾರ, ವೈದ್ಯರನ್ನು ಕಾಣುವಂಥದ್ದು ಅಥವಾ ಮನೆಮದ್ದು ಇತ್ಯಾದಿಗಳಲ್ಲಿ ಈ ದಿನ ತ್ವರಿತವಾಗಿ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಯಾವುದನ್ನು ಕೂಡ, ಅದರಲ್ಲೂ ವಿಶೇಷವಾಗಿ ಆರೋಗ್ಯದ ವಿಚಾರವನ್ನು ಪೋಸ್ಟ್ಪೋನ್ ಮಾಡಬೇಡಿ. ಇನ್ನು ಎಲ್ಲ ಇದೆ ಆದರೆ ಏನೂ ಇಲ್ಲ ಅನ್ನುವಂಥ ಒಂದು ಭಾವನೆ ನಿಮಗೆ ಬರುವಂಥದ್ದು. ಏಕೆಂದರೆ ಊಟ ತಿಂಡಿಗೆ ಕೊರತೆ ಇಲ್ಲ, ಇದೆ, ಆದರೂ ಕೂಡ ಎಲ್ಲೋ ಒಂದು ಕಡೆ ಕೊರತೆ ನಿಮ್ಮನ್ನು ಕಾಡುತ್ತೆ. ಹಾಗಾಗಿ ನಿಮ್ಮ ಜೀವನಕ್ಕೆ ಏನು ಬೇಕು ಏನು ಬೇಡ ಅನ್ನುವಂಥದ್ದನ್ನು ಈ ದಿನ ಸ್ಪಷ್ಟವಾಗಿ ನಿರ್ಧಾರ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕತ್ತೆ. ಅಂಥ ಅವಕಾಶವನ್ನು ನೀವು ಈ ದಿನ ಸದುಪಯೋಗಪಡಿಸ್ಕೊಳ್ಳಿ. ನಿಮಗೆ ಏನು ಬೇಕು ಬೇಡ ಅನ್ನುವಂಥದ್ದನ್ನು ಸ್ಪಷ್ಟವಾದ ಮಾತುಗಳಲ್ಲಿ, ನೇರವಾದ ಮಾತುಗಳಲ್ಲಿ ಹೇಳುವಂತಹ ಒಂದು ದಾಷ್ಟಿಕವನ್ನು ರೂಢಿಸ್ಕೊಳ್ಳಿ. ಒಳ್ಳೆಯದಾಗತ್ತೆ. ದುಃಖವನ್ನು, ನೋವನ್ನು ಮನಸ್ಸಿನೊಳಗೆ ಇಟ್ಕೊಳ್ಬೇಡಿ. ಅದನ್ನು ಹಂಚ್ಕೊಳ್ಳಿ, ಅದನ್ನು ಹೊರ ಹಾಕಿಬಿಡಿ. ಮನಸ್ಸು ನಿರಾಳವಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಎಲ್ಲವೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಒದಗಿ ಬರುತ್ತೆ, ಸರ್ಪ್ಲಸ್ ಆಗಿ ಬರುತ್ತೆ. ಆರೋಗ್ಯ ಚೆನ್ನಾಗಿದೆ, ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ, ಬಂಧು ಬಾಂಧವರು ನಿಮ್ಮ ಜೊತೆಯಲ್ಲಿದ್ದಾರೆ, ಕೆಲಸಗಳನ್ನು ಮಾಡಲಿಕ್ಕೆ ಒಳ್ಳೆಯ ಸನ್ನಿವೇಶ ಇದೆ, ವಾತಾವರಣ ಇದೆ, ಹೊತ್ತಿಗೆ ಊಟ ಉಪಚಾರಗಳು ನಡೆಯುತ್ತೆ. ಇನ್ನೇನು ಬೇಕು, ಎಲ್ಲವೂ ಕೂಡ ಸುವ್ಯವಸ್ಥಿತವಾಗಿ ಈ ದಿನ ನಡೆಯುವಂಥದ್ದು. ಅದಕ್ಕೆ ನಿಮ್ಮ ಒಂದು ನಡವಳಿಕೆ, ನೀವು ತೆಗೆದುಕೊಂಡಂಥ ತೀರ್ಮಾನವೇ ಕಾರಣವಾಗುತ್ತೆ.
ಹಾಗೆ ಈ ದಿನ ನಿಮ್ಮ ಸಮಯೋಚಿತವಾದಂಥ ಮಾತು ಸಮಸ್ಯೆಯೊಂದನ್ನು ನಿವಾರಣೆ ಮಾಡುತ್ತೆ. ಇದು ತುಂಬ ಶ್ಲಾಘನೀಯವಾದಂತಹ ಒಂದು ವಿಚಾರ. ಹಾಗೆ ಈ ದಿನದಲ್ಲಿ ಅತಿಯಾದಂತಹ ಮಾತು ಕೆಲವೊಮ್ಮೆ ನಿಮಗೆ ತೊಂದರೆಯನ್ನು ಕೊಟ್ಟಿರಬಹುದು. ಆದರೆ ಹದವರಿತು ಮಾತಾಡುವಂಥ ಒಂದು ಪ್ರಜ್ಞೆ ಈ ದಿನ ಬಹಳ ಚೆನ್ನಾಗಿರುತ್ತೆ. ಇನ್ನು ಈ ದಿನ ಕಳೆದ ಘಟನೆಯ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ. ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸವನ್ನು ಎಂದಿಗೂ ಕೂಡ ಮಾಡಬೇಡಿ. ನೀವು ಸಮಯ ವ್ಯರ್ಥ ಆಗುತ್ತೆ. ಹಾಗೆ ಹಳೆಯ ವಿಚಾರಗಳನ್ನು ತಿಳಿದು ಅದನ್ನು ಸರಿಪಡಿಸಲಿಕ್ಕೂ ಕೂಡ ನಿಮಗೆ ಸಾಧ್ಯ ಆಗಲ್ಲ. ಅಷ್ಟರ ಮಟ್ಟಿಗೆ ಆ ಸಮಸ್ಯೆಗಳು ಬೃಹದಾಕಾರವಾಗಿ ಬೆಳೆಯದಿರುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಕೈಮೀರಿ ಕೆಲವು ಕ್ಷಣಗಳಾಗಲಿ ಕೆಲವು ಪರಿಸ್ಥಿತಿಗಳಾಗಲಿ ಹೊರಟೋಗ್ತಾ ಇದೆ ಅನ್ನುವಂಥ ಭಾವನೆ ನಿಮಗೆ ಬರುತ್ತೆ. ಔಟ್ ಆಫ್ ಕಂಟ್ರೋಲ್ ಅನ್ನುವಂಥದ್ದು ಬರುತ್ತೆ. ಬಂದರೆ ಬರಲಿ. ಯಾವ ವಿಚಾರಗಳು ಇರಬೇಕೋ ಅದಿರುತ್ತೆ, ಯಾವ ವಿಚಾರಗಳು ನಿಮ್ಮಿಂದ ದೂರ ಹೋಗಬೇಕೋ ಅದು ಹೋಗೇ ಹೋಗುತ್ತೆ. ಹಾಗೆ ನಿಮಗೆ ಯಾರು ಸಹಾಯ ಮಾಡ್ತಾರೆ ಅವರು ಎಲ್ಲಿದ್ದರೂ ಬಂದೇ ಬರ್ತಾರೆ. ಯಾರು ನಿಮಗೆ ಸಹಾಯ ಮಾಡಲಿಕ್ಕೆ ಇಷ್ಟ ಇಲ್ಲ, ನಿಮ್ಮ ಕಣ್ಣೆದುರಿಗಿದ್ದರೂ ಕೂಡ ಅವರು ತಪ್ಪಿಸಿಕೊಂಡು ಓಡಾಡ್ತಾರೆ. ಹಾಗಾಗಿ ಈ ದಿನ ನಿಮಗೆ ಜೀವನದಲ್ಲಿ ಒಂದು ಒಳ್ಳೆಯ ಪಾಠ ಸಿಕ್ಕುವಂಥ ದಿನ, ಒಳ್ಳೆಯ ಅನುಭವ ಸಿಕ್ಕತ್ತೆ. ಯಾರು ಗಟ್ಟಿ, ಯಾರು ಜೊಳ್ಳು, ಯಾರಿಂದ ಸಹಾಯ ಸಿಕ್ಕತ್ತೆ, ಯಾರಿಂದ ಸಿಕ್ಕಲ್ಲ, ಯಾರು ಬರೀ ಮಾತಿನ ವೀರರು ಇತ್ಯಾದಿಗಳನ್ನು ಈ ದಿನ ನೀವು ಕ್ಯಾಟಗರೈಸ್ ಮಾಡಿಕೊಳ್ಳುವಂಥ ಒಂದು ವಿಶೇಷ ದಿನ. ಅದರ ಬಗ್ಗೆ ಸಂಪೂರ್ಣವಾದಂತಹ ಅರಿವು ನಿಮಗೆ ಉಂಟಾಗುವಂಥದ್ದು ಇದೆ. ಆದರೆ ಯಾರೊಂದಿಗೂ ಕೂಡ ವಾದ ವಿವಾದಗಳಲ್ಲಿ ಈ ದಿನ ತೊಡಗಬೇಡಿ, ಆರ್ಗ್ಯುಮೆಂಟ್ಗೆ ಹೋಗಬೇಡಿ. ಈ ದಿನ ಮೌನವಾಗಿದ್ದುಬಿಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ನಿಮ್ಮ ಕುಲದೇವರನ್ನು. ಹಾಗೆ ಈ ದಿನ ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.